ಹೆಸರಿಗೇನು ಅಂದರೆ ಭಾನುವಾರ ಅಂತ ನಾವು ಹೇಳ್ತೀವಲ್ಲ. ಭಾನು ಅಂದರೆ ಅಲೌಕಿಕ ತೇಜಸ್ಸು. ಲೌಕಿಕ ತೇಜಸ್ಸಲ್ಲ, ಅಲೌಕಿಕವಾದ ತೇಜಸ್ಸಿಗೆ ಭಾನು ಅಂತ ಹೇಳ್ತೀವಿ. ಅದು ಸಕಲರಿಗೂ ಕೂಡ ಪ್ರಯೋಜನಕಾರಿಯಾಗಿದೆ. ಈ ಅಲೌಕಿಕ ಬೆಳಕು ಪ್ರತಿಯೊಂದು ಜೀವರಾಶಿಗೂ ಕೂಡ ಜೀವವನ್ನು ನೀಡುತ್ತೆ. ಜೀವವನ್ನು ನೀಡದೆ ಸೂರ್ಯ. ಇನ್ನು ರವಿ ಅಂತ ಹೇಳ್ತೀವಿ. ರವಿ ಅಂದರೆ ಏನು ಅಂದರೆ ಈ ಬ್ರಹ್ಮಾಂಡ ಪ್ರಾರಂಭವಾದದ್ದು. ಭಾನುವಾರನೇ ಬ್ರಹ್ಮಾಂಡ ಪ್ರಾರಂಭ ಆಯಿತು, ಅದಕ್ಕೋಸ್ಕರನೇ ರವಿ ಅಂತ ಕೂಡ ನಾವು ಅದನ್ನು ಹೇಳ್ತೀವಿ ಸೂರ್ಯನಿಗೆ. ಇನ್ನು ಪ್ರಭಾ ಅಂತಂದರೆ ಮುಂಜಾನೆ ಮತ್ತು ಮುಂಜಾನೆ. ಪ್ರಭಾ ಅಂದರೆ ಮುಂಜಾನೆ ಅಂತ ಅದರ ಅರ್ಥ. ಕರ ಅಂದರೆ ಜಗತ್ತಿನಲ್ಲಿ ಸೂರ್ಯನು ಇರುವ ಸಮಯ. ಕರ ಅಂದರೆ ಸೂರ್ಯ ಇರ್ತಾನಲ್ಲ ಜಗತ್ತಿನಲ್ಲಿ, ಆ ಸಮಯಕ್ಕೆ ಕರ ಅಂತ ಹೇಳ್ತಾರೆ. ಮುಂಜಾನೆ ಹೊತ್ತಿನಲ್ಲಿ ಇರುವ ಸೂರ್ಯನನ್ನು ಪ್ರಭಾಕರ ಅಂತ ಹೇಳಿ ಕರೀತಾರೆ. ಬೆಳಗ್ಗೆ ಎದ್ದರೆ ಪ್ರಭಾಕರ ಅಂತ ಹೇಳಿ ಹೇಳ್ತೀವಿ. ಇನ್ನು ರಶ್ಮಿ ಮಾತೆ ಅಂದರೆ, ರಶ್ಮಿ ಎಂದರೆ ಬೆಳಕು, ಮಾತೆ ಎಂದರೆ ಕಿರಣ. ರಶ್ಮಿ ಎಂದರೆ ಬೆಳಕು, ಮಾತೆ ಎಂದರೆ ಕಿರಣ. ಅಂದರೆ ಅದರೊಳಗೆ ಸಾವಿರಾರು ಬೆಳಕಿನ ಕಿರಣಗಳಿವೆ, ಅದನ್ನು ಸೂರ್ಯ ಎಂದು ಕರೆಯುತ್ತಾರೆ. ನಾವಿಷ್ಟು ಜನ ಇದ್ದೀವಿ, ಇಲ್ಲಿ ಸೀಲಿಂಗ್ ಇಲ್ಲದೆ ಹೋದರೆ ಸೂರ್ಯ, ಇವಾಗ ಮೋಡ ಇದೆ, ಇಲ್ಲ ಬಿಸಿಲೂ ಇದೆ, ಇಷ್ಟೂ ಜನದ ಮೇಲೂ ಕೂಡ ಸೂರ್ಯನ ಕಿರಣ ಬಂದು ಬೀಳುತ್ತೆ. ಎಲ್ಲೂ ತಾರತಮ್ಯ ಇಲ್ಲ. ಸೂರ್ಯ ಮಾತ್ರ ಇದನ್ನು ಕೊಡ್ತಾನೆ. ನಾವಾದರೆ ಇವ್ರು ನಮ್ಮ ಫ್ರೆಂಡು, ಇವ್ರು ನಮ್ಮ ಎನಿಮಿ, ಇವ್ರು ನನಗೆ ಇದನ್ನು ಮಾಡಿಬಿಟ್ರು, ನಮ್ಮವ್ರು ಅದನ್ನು ಮಾಡಿಬಿಟ್ರು ಅಂತ ನಮ್ಮಲ್ಲಿ ತಾರತಮ್ಯ ಇದೆ. ಹುಲು ಮಾನವರು ನಾವು, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದು ಸೂರ್ಯನಲ್ಲಿ ಈ ತಾರತಮ್ಯ ಅನ್ನೋದಿಲ್ಲ. ಇನ್ನು ಭುವನೇಶ್ವರ, ಭೂಮಿಯ ಅಧಿಪತಿ ಸೂರ್ಯ. ಭೂಮಿಯು ಸೂರ್ಯನ ಗ್ರಹ. ಭೂಮಿ ಮತ್ತು ಸೂರ್ಯನ ನಡುವಿನ ಸಂಬಂಧವನ್ನು ನಿರೂಪಿಸುವುದಕ್ಕೆ, ಈ ಎರಡು ಸಂಬಂಧನ ನಿರೂಪಿಸುವುದಕ್ಕೆ ಸೂರ್ಯನನ್ನು ಭುವನೇಶ್ವರ ಅಂತ ಹೇಳಿ ಹೇಳ್ತಾರೆ. ಇನ್ನು ಸವಿತಾ, ಸೂರ್ಯನ ಹೆಸರು ಸವಿತಾ ಅಂದರೆ ಸೃಷ್ಟಿಸುವವಳು. ಜಗತ್ತಿನಲ್ಲಿ ಬೆಳಕನ್ನು ಸೂರ್ಯನು ಸೃಷ್ಟಿಸಿರುವುದರಿಂದ ಸೂರ್ಯನ ಸವಿತಾ ಅಂತ ಹೇಳಿ ಹೇಳ್ತಾರೆ. ಅಂದರೆ ಜೀವ ಕಳೆ ತುಂಬೋದು. ಒಂದು ಸ್ವಲ್ಪ ಸೂರ್ಯ ಮಬ್ಬಾಗಿದ್ದರೆ, ಎಸ್ಪೆಷಲಿ ಚಳಿಗಾಲದಲ್ಲಿ, ಬೆನ್ನಿಗೆ ಎಷ್ಟು ಹಿತವಾಗಿದೆಯಪ್ಪ, ಮಧ್ಯಾಹ್ನ ವಾಕಿಂಗ್ ಹೋಗೋಣಪ್ಪ, ಸೂರ್ಯ ಒಂಚೂರು ಬಂದುಬಿಟ್ಟಿದ್ದಾರೆ, ಚಳಿಲಿ ನಡುಗಿ ಸಾಕಾಯಿತು, ಬಾ ಮಳೆ ಯಾವಾಗಪ್ಪ ನಿಲ್ಲತ್ತೆ, ನಾವು ಹೋಗ್ಬಿಟ್ಟು ಸೂರ್ಯನನ್ನು ಯಾವಾಗಪ್ಪ ನೋಡ್ತೀವಿ ಅಂತ. ಅದೇ ಸೂರ್ಯನನ್ನು ಬೇಸಿಗೆಗಾಲದಲ್ಲಿ ಏನು ಹೇಳ್ತೀವಿ? ಬೇಡವೇ ಬೇಡಪ್ಪ, ಸಾಕಪ್ಪ, ಈ ಸೆಕೆ ತಡೆದು ಸಾಕಾಯಿತು, ಯಾಕೆ ಸೂರ್ಯ ಇಷ್ಟೊಂದು ಪ್ರಖರವಾಗಿ ಬೆಳಗುತ್ತಾ ಇದ್ದಾನೆ ಅಂತ ನಾವೇ ಹೇಳ್ತೀವಿ. ಎಲ್ಲ ನಾವೇನೇನೆ. ಸೂರ್ಯಂದೇನೂ ಇಲ್ಲ, ತಪ್ಪೆಲ್ಲ ನಮ್ಮದೇ. ನಮ್ಮಲ್ಲಿ ಆ ಕೆಪಾಸಿಟಿ ಇಲ್ಲ. ಋಷಿ ಮುನಿಗಳು ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾರೆ, ಅವ್ರಿಗೆ ಚಳಿನೂ ಇಲ್ಲ, ಬಿಸಿಲೂ ಇಲ್ಲ, ಏನೂ ಇಲ್ಲ. ಯಾಕಂದರೆ ಅವರ ದೇಹ ಅದಕ್ಕೆ ಸರಿಯಾಗಿ ಸೂಟ್ ಆಗಿರುತ್ತೆ. ನಮಗೊಂದು ಸ್ವಲ್ಪ ಬಿಸಿಲು ಜಾಸ್ತಿ ಆದರೆ ಎಲ್ಲ ಸ್ವೆಟ್ಟಿಂಗು ಒರೆಸ್ಕೊಳ್ತಾ ಇರಬೇಕು. ಆದರೆ ಅದು ಆ ರೀತಿ ಅಲ್ಲ. ಸೂರ್ಯನ ಅರ್ಥ, ಸೂರ್ಯ ಅಂತ ನಾವು ಹೇಳ್ತೀವಲ್ಲ, ಇವತ್ತಿನ ದಿನ ಸಬ್ಜೆಕ್ಟ್ ಕೂಡ ನಾನು ಸೂರ್ಯ ಅಂತ ತೊಗೊಂಡಿದ್ದೀನಿ. ಸೂರ್ಯನ ಅರ್ಥ ಏನು ಅಂದರೆ ಅತ್ಯುಚ್ಚ ಬೆಳಕು, ಅತ್ಯುತ್ತಮವಾದ, ಉಚ್ಚ ಅಂದರೆ ಮೇಲ್ಮಟ್ಟದ ಬೆಳಕು ಎಂದರೆ. ಸೂರ್ಯ ಅಂತಂದರೆ ಪ್ರಯಾಣ ಮಾಡುವವನು. ಭಗವಾನ್ ಸೂರ್ಯನು ಯಾವಾಗಲೂ ಕೂಡ ಪ್ರಪಂಚಾದ್ಯಂತ ಪ್ರಯಾಣಿಸುತ್ತಲೇ ಇರ್ತಾನೆ. ಈ ಚಲಿಸುವಿಕೆಯಿಂದಾಗಿ ರಾತ್ರಿ ಮತ್ತು ಹಗಲಿನ ವ್ಯತ್ಯಾಸವು ಉಂಟಾಗುತ್ತೆ. ಸೂರ್ಯ ಇದ್ದ ಕಡೆನೇ ಇರ್ತಾನೆ, ಚಲಿಸೋದು ಸೂರ್ಯ ಅಲ್ಲ, ನಮ್ಮ ಭೂಮಿ ತನ್ನ ಅಕ್ಷದ ಸುತ್ತಲೂ ಕೂಡ ಸುತ್ತುತ್ತೆ, ಸೂರ್ಯನ ಸುತ್ತಲೂ ಸುತ್ತುತ್ತೆ. ಹಾಗಾಗಿ ಹಗಲು ಮತ್ತು ഇരുಳು ಉಂಟಾಗತ್ತೆ. ಇನ್ನು ಸೂರ್ಯನನ್ನು ಸಪ್ತಪತಿ ಅಂತಲೂ ಕೂಡ ಹೇಳಿ ಕರೀತಾರೆ. ಸಪ್ತ ಅಂತಂದರೆ ಏನು? ಥಿಯಾಸಫಿ ಏನನ್ನು ಹೇಳುತ್ತೆ? 7. ಭಗವಾನ್ ಸೂರ್ಯನು 7 ಕುದುರೆಗಳುಳ್ಳ ರಥವನ್ನು ಹೊಂದಿದ್ದಾನೆ ಮತ್ತು ಆ ರಥದ ಮೇಲೆ ಕುಳಿತುಕೊಂಡು ಸವಾರಿಯನ್ನು ಕೂಡ ಮಾಡ್ತಾ ಇದ್ದಾನೆ. ಇವತ್ತು ಬೆಳಗ್ಗೆ ಒಬ್ಬರು ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸಿದ್ರು ವಾಟ್ಸಪ್ನಲ್ಲಿ. 7 ಕುದುರೆ ಇದೆ, ಒಂದು ದೇವರಿದೆ, ದೇವರ ಕೈಯಲ್ಲಿ ಅದು ಬೆಳ್ಳಿಯ ತಗಳನ್ನೆಲ್ಲ ಒದಿಸಿದ್ದಾರೆ. ಇದು ಯಾವ ದೇವರು ಟೆಂಪಲ್ಲು ಅಂತ ಹಾಕಿದ್ರೆ ಮೇ ಬಿ ತಿರುಪತಿ ಇರ್ಬೋದು. ಸೊ ತಿರುಪತಿ ವೆಂಕಟೇಶ್ವರನ್ನು ಕೂಡ 7 ರಥದ ಕುದುರೆ ಮೇಲೆ ಕೂರಿಸ್ಬಿಟ್ಟು ಕಳಿಸ್ಬಿಟ್ರು. ಸೊ ಜನರ ನಾಲೆಡ್ಜು ಅದೇ. ನಮ್ಗಳಿಗೂ ಗೊತ್ತಿಲ್ಲದೆ ಹೋದರೆ ನಾವು ಕೂಡ ಅದೇ ರೀತಿ ಉತ್ತರವನ್ನು ಕೊಡ್ತೀವಿ. ಸೂರ್ಯ 7 ಬಿಳಿಯ ಕುದುರೆಗಳ ರಥವನ್ನು ಏರಿ ಬೆಳಗ್ಗೆ ಅವನು
ಹೊರಡ್ತಾನೆ. ಆಮೇಲೆ ಆದಿದೇವ ಅಂತ ಹೇಳ್ತಾರೆ. ವೇದಗಳ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಭಾನುವಾರದಂದು ಬ್ರಹ್ಮಾಂಡದ ಪ್ರಾರಂಭವಾದಾಗಿದ್ದರಿಂದ ಅವನಿಗೆ ಆದಿದೇವ ಎನ್ನುವ ಹೆಸರು ಬಂದಿದೆ. ಅಂತಂದರೆ ಚೈತ್ರ ಮಾಸ. ಚೈತ್ರ ಮಾಸ ಅಂದರೆ ಯಾವುದು? ಪ್ರಾರಂಭವಾಗೋದು. ಚೈತ್ರದಿಂದ ನಮ್ಮ ಮಾಸಗಳು ಪ್ರಾರಂಭ ಆಗತ್ತೆ. ಸೂರ್ಯನು ಕೂಡ ಪ್ರಾರಂಭ ಆಗೋದು ಚೈತ್ರ ಮಾಸದ ಭಾನುವಾರದ ದಿನದಿಂದಲೇ. ಆದ್ದರಿಂದ ಸೂರ್ಯನಿಗೆ ಆದಿದೇವ ಅಂತ ಹೇಳ್ತಾರೆ. ಆದಿ ಅಂತಂದರೆ ನಮಗೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ, ಆರಂಭ ಅಥವಾ ಪ್ರಾರಂಭ. ಹಾಗಾಗಿ ಸೂರ್ಯ ದೇವನು ಬ್ರಹ್ಮಾಂಡದ ಆರಂಭ ದೇವ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ಸೂರ್ಯನಿಗೆ ಅನೇಕ ಇದೆ. 7 ರಥ ಏರಬೇಕಾದ್ರೆ ಸೂರ್ಯನೇ ರಥವನ್ನು ಹೊಡ್ಕೊಂಡು ಬರೋದಿಲ್ಲ, ಅವನಿಗೊಬ್ಬ ಸಾರಥಿ ಕೂಡ ಇರ್ತಾನೆ. ಸೂರ್ಯನ ಸಾರಥಿಯ ಹೆಸರು ಅರುಣ ಅಂತ. ಅಂದರೆ ಸೂರ್ಯನ ಬಣ್ಣ ಕಂದು ಅಥವಾ ಕೆಂಪು ಅಂತಂದ್ಬಿಟ್ಟು. ಸೂರ್ಯನಿಗೆ ಅನೇಕ ಹೆಸರುಗಳಿದೆ. ದ್ವಾದಶಾತ್ಮ, ಅಹಸ್ಕಾರ, ವಿಭಾಕರ, ಸಪ್ತಾಶ್ವ, ಮಾರ್ತಾಂಡ, ಮಿಹಿರ, ತರಣಿ, ವಿರೋಚನೆ, ವಿಭಾವಸು, ಹಂಸ, ತಪನ ಇತ್ಯಾದಿ ಹೇಳ್ತಾ ಹೋದರೆ ಅನೇಕ ಹೆಸರಿದೆ. ಇನ್ನು ಶರಣ್ಯ ಅಂತಂದರೆ ಏನು ಅಂದರೆ ಆಶ್ರಯವನ್ನು ಒದಗಿಸುವವನು ಅಂತ. ಇನ್ನು ಕರುಣಾರಸ ಸಿಂಧು ಅಂತ ಹೇಳಿ ಸೂರ್ಯನಿಗೆ ಹೇಳ್ತಾರೆ. ಅಂದರೆ ಸಹಾನುಭೂತಿಯ ಭಾವನೆಯ ಸಾಗರ ಸೂರ್ಯ. ಅಸಮಾನ ಬಲ್ ಅಂದರೆ ಅಸಮಾನವಾದಂತಹ ಶಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗೆ ಅಸಮಾನ ಬಲ್ ಅಂದರೆ ಸೂರ್ಯ ಅಂತ ಹೇಳ್ತಾರೆ. ಅರ್ಥರಕ್ಷಕ ಅಂದರೆ ಯಾರ್ಯಾರಿಗೆ ದುಃಖ ಇದೆ ಅವರನ್ನು ರಕ್ಷಿಸೋದು ಕೂಡ ಸೂರ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನು ಅಖಿಲ ಅಂದರೆ ಗಮವೇದಿನ್ ಅಂದರೆ ಎಲ್ಲ ಧರ್ಮ ಗ್ರಂಥಗಳ ಜ್ಞಾನಿ ಅಂತಂದ್ಬಿಟ್ಟು ಕೂಡ ಸೂರ್ಯನ ಹೇಳ್ತಾನೆ. ಇನ್ನು ಅಚ್ಯುತ ನಮಗೆಲ್ಲರಿಗೂ ಗೊತ್ತು. ಅಚ್ಯುತ ಅಂತಂದರೆ ನಶಿಸಿ ಹೋಗದೆ ಸ್ಥಿರವಾಗಿ ಇರುವಂಥದ್ದಕ್ಕೆ ಅಚ್ಯುತ ಅಂತ ಹೇಳಿ ಸೂರ್ಯನನ್ನು ಕರಿತೀವಿ. ಇನ್ನು ಅಖಿಲಜ್ಞ ಅಂದರೆ ಎಲ್ಲವನ್ನೂ ತಿಳಿದಿರುವವನು. ರವಿನ ನಾವೇನು ಹೇಳ್ತೀವಿ? ಎಲ್ಲವನ್ನೂ ತಿಳಿದಿರುವವನು. ರವಿಗೆ ಮೋಡ ಅಡ್ಡ ಆಗುತ್ತೆ, ಅಥವಾ ನಾವೇನಾದರೂ ಈ ಥರ ಕಾಂಕ್ರೀಟ್ ಕಟ್ಟಿದ್ರೆ ಅಡ್ಡ ಆಗುತ್ತೆ. ಇಲ್ಲ ಅಂದರೆ ಇಡೀ ಪ್ರಪಂಚದ ಮೇಲೆ ಸೂರ್ಯನ ಕಿರಣ ಬೀಳೋದ್ರಿಂದ ಎಲ್ಲವೂ ಕೂಡ ರವಿಗೆ ಗೊತ್ತಾಗತ್ತೆ ಅಂತ. ಆದರೆ ಮನುಷ್ಯರು ರವಿಗಿನ್ನ ತುಂಬ ಸ್ಮಾರ್ಟ್. ರವಿ ಕಾಣದ್ದನ್ನು ಕವಿ ಕಂಡ. ಇಮ್ಯಾಜಿನೇಷನಲ್ಲಿ ಅವರು ನೋಡಿಬಿಟ್ಟು ಹೇಳ್ಬಿಡ್ತಾರೆ. ರವಿಗೂ ಕೂಡ ಕಾಣಿಸ್ತಾ ಇರೋದು ಕವಿ ಕಣ್ಣಿಗೆ ಕಾಣಿಸುತ್ತೆ ಅಂತಂದ್ಬಿಟ್ಟು. ಇದು ಮನುಷ್ಯ. ಇನ್ನು ಸೂರ್ಯನ ಹೆಸರು ಅನಂತ ಅಂತ ಕೂಡ ಹೇಳ್ತಾರೆ. ಅನಂತ ಅಂತಂದರೆ ಮಿತಿ ಇಲ್ಲದೆ ಇರುವವನು. ಇನ್ನು ಇನ ಅಂತಂದರೆ ಬಲಶಾಲಿ, ಹೆಚ್ಚು ಬಲವನ್ನು ಹೊಂದಿರುವವನು. ಮತ್ತು ವಿಶ್ವರೂಪ ಅಂತ ಕೂಡ ಸೂರ್ಯನಿಗೆ ಹೆಸರು ಹೇಳ್ತಾರೆ. ವಿಶ್ವರೂಪ ಅಂದರೆ ಸರ್ವವ್ಯಾಪಿ ರೂಪವನ್ನು ಹೊಂದಿರುವವನು. ಇನ್ನು ಇಜ್ಜಿಯ ಅಂತಾರೆ. ಇಜ್ಜಿಯ ಅಂದರೆ ಪೂಜನೀಯನಾದವನು. ಸೂರ್ಯನನ್ನು ನಾವು ಪೂಜಿಸ್ತೀವಿ, ಆದ್ದರಿಂದ ಪೂಜನೀಯನಾದವನು ಅಂತ ಹೇಳ್ತಾರೆ. ಇನ್ನು ದೇವತೆಗಳ ನಾಯಕ ಇಂದ್ರನನ್ನು ಕೂಡ ಸೂರ್ಯ ಅಂತಲೇ ಹೇಳ್ತಾರೆ. ಇಂದಿರಾ ಮಧುರಾಪ್ತ ಅಂದರೆ ಇಂದಿರಾ ಅಂದರೆ ಲಕ್ಷ್ಮಿಯ ವಾಸಸ್ಥಾನವನ್ನು ಪಡೆದವನು ಸೂರ್ಯ. ವಂದನೀಯ ಅಂದರೆ ಶ್ಲಾಘನಾರ್ಹವಾದಂತಹ ವ್ಯಕ್ತಿ ಸೂರ್ಯ. ಸುಪ್ರಸನ್ನ ಅಂದರೆ ಬಹಳ ಪ್ರಕಾಶಮಾನವಾದದ್ದು ಅಂತಂದ್ಬಿಟ್ಟು ಹೇಳ್ತಾರೆ. ನಿತ್ಯ ಸ್ತುತ್ಯ ಅಂತಂದರೆ ಯಾವಾಗಲೂ ಕೂಡ ಪ್ರಶಂಸೆಗೆ ಅರ್ಹನಾದವನು ಸೂರ್ಯ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ರವಿ ಅಂತಂದರೆ ಇನ್ನೊಂದು ಅರ್ಥ ಯಾವುದು ಅಂದರೆ ಗರ್ಜಿಸುವವನು ಅಥವಾ ಬೆಂಕಿಯ ಪಕ್ಷಿಗೆ ರವಿ ಅಂತಂದ್ಬಿಟ್ಟು ಹೇಳ್ತಾರೆ. ವರೇಣ್ಯ ಅಂತಂದರೆ ಅತ್ಯುತ್ತಮನಾದವನು. ಇನ್ನು ಸೂರ್ಯನಿಗೆ ಇನ್ನು ಅರ್ಥ ಇನ್ನೇನಿದೆ ಅಂದರೆ ಬಲಶಾಲಿ ಅಥವಾ ಬುದ್ಧಿವಂತ ಅಂತಂದ್ಬಿಟ್ಟು ಕೂಡ ಸೂರ್ಯನನ್ನು ಕರೀತಾರೆ. ನಾರಾಯಣ ಅಂದರೆ ಮಾನವರು ಸಮೀಪಿಸುವವನು ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ತೇಜೋರೂಪ ಅಂದರೆ ಅಗ್ನಿಯ ರೂಪವನ್ನು ಹೊಂದಿರುವವನು. ಹಿರಣ್ಯ ಗರ್ಭ ಅಂದರೆ ಸುವರ್ಣ ಮೂಲ ಅಂದರೆ ಬ್ರಹ್ಮಾಂಡದ ಸುವರ್ಣ ಮೂಲವನ್ನು ಹೊಂದಿರುವನು ಸೂರ್ಯ. ಅದಕ್ಕೋಸ್ಕರ ಸೂರ್ಯನ ಹೆಸರು ಹಿರಣ್ಯ ಗರ್ಭ. ಇನ್ನು ನಿತ್ಯಾನಂದ ಅಂತ ಹೇಳ್ತಾರೆ. ಯಾಕಂದರೆ ಸೂರ್ಯ ಯಾವಾಗಲೂ ಕೂಡ ಆನಂದ ಭರಿತನಾಗಿರ್ತಾನೆ ಅಂತ ಹೇಳ್ತಾರೆ. ಮತ್ತು ಸೂರ್ಯನ ಹೆಸರು ಕುಶ ಅಂದರೆ ಒಬ್ಬ ಉತ್ತಮ ಪಾವನ ಮಾಡುವವನು ಅಂತಂದು ಕೂಡ ಹೇಳ್ತಾರೆ. ಮರೀಚ ಅಂತ ಹೇಳ್ತಾರೆ. ವೈವಸ್ವತ ಅಂತ ಕೂಡ
ಹೇಳ್ತಾರೆ. ಇದಿಷ್ಟು ಸೂರ್ಯನ ಹೆಸರುಗಳು. ಸೂರ್ಯನಿಗೆ ಏನಂತ ಹೇಳ್ತಾರೆ ಅಂತಂದರೆ ಮಿತ್ರ ಅಂತಲೂ ಕೂಡ ಹೇಳ್ತಾರೆ. ಸೂರ್ಯನ ಇನ್ನೊಂದು ರೂಪ ಮಿತ್ರ ಅಂದರೆ ನಾವೆಲ್ಲ ಸ್ನೇಹಿತ ಅಂತ ಅಂದ್ಕೊಂಡಿದ್ದೀವಲ್ವ. ಇನ್ನೊಂದು ರೂಪ ಬಂದು ಮಿತ್ರ. ಗುಜರಾತಿನಲ್ಲಿ ಸೂರ್ಯನ ಮಿತ್ರ ರೂಪವನ್ನು ಅವರು ಆರಾಧನೆ ಮಾಡ್ತಾರೆ. ಗುಜರಾತಿನಲ್ಲಿ ಸೂರ್ಯಾರಾಧನೆ ಬಹಳ ಹೆಚ್ಚಿನ ಮಟ್ಟದಲ್ಲಿ ನಡೆಯುತ್ತೆ. ಸೂರ್ಯವಂಶಿಗಳು ರಾಜವಂಶಿಗಳು, ಮಿತ್ರವಂಶಿಗಳು ಕ್ಷತ್ರಿಯರು. ಸೂರ್ಯವಂಶೀಯರ ರಾಜವಂಶಿಗಳಾದರೆ ಮಿತ್ರವಂಶಿಗಳು ಕ್ಷತ್ರಿಯರು. ಇವರನ್ನು ಮೈತ್ರಿಕರು ಅಂತ ಕೂಡ ಹೇಳಿ ಅವರನ್ನು ಕರೀತಾರೆ. ಈಗ ತಾನೇ ಹೇಳಿದೆ, ಸೃಷ್ಟಿಯಲ್ಲಿ ಪ್ರತ್ಯಕ್ಷ ದೈವ ಹಾಗೂ ಶಕ್ತಿ. ಸೂರ್ಯನನ್ನು ನಾವು ಕಣ್ಣಿಗೆ ಕಾಣುವ ಪ್ರತ್ಯಕ್ಷವಾದ ದೇವರು ಅಂತ ಹೇಳ್ತೀವಿ. ಈ 7 ಕುದುರೆ ಏರಿ ಬರ್ತಾನಲ್ಲ, ಆ 7 ಕುದುರೆ ಕಾಮನ ಬಿಲ್ಲಿನ 7 ಬಣ್ಣವನ್ನು ಅದು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ಇನ್ನೂ ಒಂದು ಕಡೆ ಬರೆದಿದ್ದಾರೆ, ಒಂದೇ ಕುದುರೆ ಇರೋದು, ಒಂದು ಕುದುರೆಗೆ 7 ತಲೆಗಳಿದ್ದಾವೆ. ಕಾಮನ ಬಿಲ್ಲನ್ನು ಅವರು ತೋರಿಸುತ್ತೆ. ಮತ್ತು ಇದು ಕೂಡ ಹೇಳ್ತಾರೆ. ಮತ್ತು ನಮ್ಮ ಸೌರ ವ್ಯೂಹದಲ್ಲಿ ಒಟ್ಟು 9 ಗ್ರಹಗಳಿವೆ. ಸೂರ್ಯ ಮುಂಚೆ ಇದ್ದಾನೆ. ಸೂರ್ಯನಿಗೆ ಹತ್ತಿರವಿರುವ ಕ್ರಮದಂತೆ ಸೂರ್ಯನ ಸುತ್ತಲೂ ಹಲವಾರು ಗ್ರಹಗಳು, ಉಪಗ್ರಹಗಳು, ಧೂಮಕೇತು, ಕ್ಷುದ್ರ ಗ್ರಹಗಳು ಸದಾಕಾಲ ಸುತ್ತುತ್ತಾನೇ ಇರುತ್ತೆ. ಸೂರ್ಯ ಮಾತ್ರ ಸೆಂಟ್ರಲ್ಲಿ ಇರ್ತಾನೆ. ಸೂರ್ಯನಿಂದ ನಾವು 9 ಗ್ರಹಗಳನ್ನ ನಾವು ಸೈಂಟಿಫಿಕಲಿ ನೋಡೋದೇ ಆದರೆ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟ್ರನ್, ಯುರೇನಸ್, ನೆಪ್ಚ್ಯೂನ್, ಪ್ಲೇಟೋ ಅಂತ ಅಂದ್ಬಿಟ್ಟು ನಾವು ಓದಿದ್ದೀವಿ. ಈಗ 10ನೇ ಗ್ರಹ ಕೂಡ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ಸೂರ್ಯನಿಗೆ ಬಹಳ ಹತ್ತಿರ ಇರೋದು ಬುಧ ಗ್ರಹ, ನೆಕ್ಸ್ಟ್ ಇರೋದು ಶುಕ್ರ ಗ್ರಹ. ನಾವೆಲ್ಲ ಭೂಮಿಗೆ ಬಂದಿರೋದು ಶುಕ್ರ ಗ್ರಹದಿಂದ. ಶುಕ್ರ ಗ್ರಹದಲ್ಲಿ ನಾವಿನ್ನೂ ಮಿನರಲ್ ಆಗಿದ್ವೋ ಪ್ಲ್ಯಾಂಟ್ ಆಗಿದ್ವೋ ಗೊತ್ತಿಲ್ಲ. ಅನಿಮಲ್ ಆಗಿರೋದೇ ಜೀವನ್ಮುಕ್ತ ಅನಿಮಲ್ ಆಗಿದ್ದರು. ಅವರು ಇನ್ನು ಮಾನವ ಜನ್ಮವನ್ನು ಎಲ್ಲರೂ ಕೂಡ ತೆಗೆದುಕೊಂಡಿರಲಿಲ್ಲ. ನೆಕ್ಸ್ಟು ಈಗ ಭೂಮಿ, ಈಗ ಎವಲ್ಯೂಷನ್ ನಡೀತಾ ಇರೋದು ನಮ್ಮ ಭೂಮಿಯಲ್ಲಿ. ನೆಕ್ಸ್ಟು ಮಂಗಳ ಗ್ರಹಕ್ಕೆ ನಾವೆಲ್ಲ ರಾಕೆಟ್ನೆಲ್ಲ ಈಗ ಕಳಿಸಿ ನೋಡ್ಕೊಂಡಿದ್ದೀವಿ. ನೆಕ್ಸ್ಟು ಗುರುಗ್ರಹ ಜುಪಿಟರ್, ಅದು ಅತ್ಯಂತ ದೊಡ್ಡದು. ಮರ್ಕ್ಯುರಿ ಅತ್ಯಂತ ಚಿಕ್ಕದು. ಸೂರ್ಯನಿಗೆ ಹತ್ತಿರ ಇರೋದು ಮರ್ಕ್ಯುರಿ, ಅದು ಅತ್ಯಂತ. ಬುಧ ಗ್ರಹ ಚಿಕ್ಕದಾದರೆ ಗುರುಗ್ರಹ ಅತ್ಯಂತ ದೊಡ್ಡದು. ಶನಿ ಗ್ರಹ, ಆಮೇಲೆ ಯುರೇನಸ್, ನೆಪ್ಚ್ಯೂನ್, ಆಮೇಲೆ ಪ್ಲೇಟೋ ಅಂತ ಅಂದ್ಬಿಟ್ಟು ಹೇಳಿ ಬರ್ತಾರೆ. ಸೂರ್ಯನ ಸುತ್ತಲೂ ಈ ಭೂಮಿ ತನ್ನ ಸುತ್ತಲೂ ತಾನು ತಿರುಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಹಗಲು ರಾತ್ರಿ ಉಂಟಾಗತ್ತೆ. ಸೂರ್ಯನ ಸುತ್ತಲೂ ಕೂಡ ಭೂಮಿ ತಿರುಗೋದ್ರಿಂದ ಏನಾಗುತ್ತೆ? ಎಕ್ಲಿಪ್ಸು ಚಂದ್ರ ಮಧ್ಯದಲ್ಲಿ ಬಂದಾಗ ಸೂರ್ಯನ ಸುತ್ತಲೂ ಭೂಮಿ ಸುತ್ತುತ್ತಾ ಇರೋದ್ರಿಂದ ಭೂಮಿಯಲ್ಲಿ ನಾವು ಏನನ್ನ ಕಾಣ್ತೀವಿ? ಹಗಲು ರಾತ್ರಿ. ಭೂಮಿ ತಾನು ಸುತ್ಕೊಳ್ಳೋಕ್ಕೋಸ್ಕರ ಹಗಲು ರಾತ್ರಿ ಆಗತ್ತೆ. ಒಂದು ವರ್ಷದಲ್ಲಿ ಏನೇನು ಕಾಲ ನಾವು ನೋಡ್ತೀವಿ? ಸೀಸನ್ಸ್ನ ನಾವು ನೋಡ್ತೀವಿ. ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ, ಇದನ್ನು ನಾವು ನೋಡ್ತೀವಿ. ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತೆ, ತನ್ನ ಸುತ್ತಲೂ ಕೂಡ ಅದು ಸುತ್ತುತ್ತೆ. ಸೂರ್ಯನ ಸುತ್ತಿದಾಗ, ಸೂರ್ಯನಿಗೆ ಹತ್ತಿರ ಹೋದಾಗ ಬೇಸಿಗೆ ಕಾಲ ಜಾಸ್ತಿ ಇರುತ್ತೆ. ಸೂರ್ಯನಿಂದ ದೂರ ಹೋದಾಗ ಚಳಿಗಾಲ, ಮಳೆಗಾಲ ಬರುತ್ತೆ. ವಸಂತ ಋತು ಈಗ ತಾನೇ ನಾವು ಮುಗಿಸ್ಕೊಂಡು ಈಗ ನಾವು ಹೊರಗಡೆ ಬಂದಿದ್ದೀವಿ. ಆದ್ದರಿಂದ ಭೂಮಿ ಮಾತ್ರನೇ ಸುತ್ತುತ್ತಾ ಇರೋದು, ಸೂರ್ಯ ಅಲ್ಲ. ಸೂರ್ಯ ಹುಟ್ಟೋದು ಇಲ್ಲ, ಸೂರ್ಯ ಮುಳುಗೋದು ಇಲ್ಲ. ನಮಗಷ್ಟೇ ಗೊತ್ತಾಗತ್ತೆ. ಸೂರ್ಯನಿಗೆ ಹತ್ತಿರ ಇರೋ ಗ್ರಹದಲ್ಲಿ ನಾವೇನಾದರೂ ಇದ್ದಿದ್ದರೆ ಇನ್ನೂ ಜಾಸ್ತಿ ಪ್ರಖರವಾಗಿ. ಏನಿಲ್ಲ, ಈಗಲೂ ನಾವು ಹಿಮಾಲಯಕ್ಕೆ ಹೋಗ್ಬಿಟ್ರೆ ಫುಲ್ ಟ್ಯಾನ್ ಆಗಿಬಿಟ್ಟು ನಾವು ಈಚೆಗಡೆ ಬಂದುಬಿಡ್ತೀವಿ. ತಡೆಯೋಕ್ಕಾಗೋದೇ ಇಲ್ಲ. ಹಿಮಾಲಯಕ್ಕೆ ಹೋಗ್ಬಿಟ್ರೆ ಆ ಚಳಿನೂ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ಬೇರೆ ಬೇರೆ ಕಂಟ್ರೀಸ್ಗೆ ಹೋದರೂ ಆ ಚಳಿನ ನಾವು ತಡೆಯಲ್ಲ. ದೇವರ ದಯೆಯಿಂದ ನಾವು ಬೆಂಗಳೂರಲ್ಲಿದ್ದೀವಿ. ಎಲ್ಲ ಋತುಮಾನ ಕಾಲದಲ್ಲೂ ನಾವು ಚೆನ್ನಾಗಿದ್ದೀವಿ, ಸುರಕ್ಷಿತವಾಗೂ ಕೂಡ ನಾವು ಇದ್ದೀವಿ. ಸೊ ಟಚ್ ವುಡ್ ಅಂತ ಹೇಳಬೇಕು. ವೈಷ್ಣವರು ಸೂರ್ಯನನ್ನು ಏನಂತ ಹೇಳ್ತಾರೆ ಅಂದರೆ ಸೂರ್ಯ ನಾರಾಯಣ ಅಂತ ಹೇಳ್ತಾರೆ. ಇದು ವೈಷ್ಣವರಿಗೆ. ಶೈವ ತತ್ವದಲ್ಲಿ ಸೂರ್ಯನನ್ನು ಏನು ಹೇಳ್ತಾರೆ ಅಂದರೆ ಅಷ್ಟಮೂರ್ತಿ ಅಂತ ಹೇಳ್ತಾರೆ. ಅಂದರೆ ಸೂರ್ಯನನ್ನು ಶಿವನ 8 ರೂಪಗಳಲ್ಲಿ ಒಂದಂತ ಹೇಳ್ತಾರೆ. ಅಷ್ಟಮೂರ್ತಿಗಳಲ್ಲಿ ಒಬ್ಬ ಶಿವನಲ್ಲಿ. ಇನ್ನು ಸೂರ್ಯನ ತಂದೆ ತಾಯಿನ ನಾವು ತಿಳ್ಕೊಂಡ್ವಿ. ಇನ್ನು ಸೂರ್ಯನ ಹೆಂಡತಿಯರು ಯಾರು? ಸೂರ್ಯನಿಗೆ 3 ಜನ ಹೆಂಡತಿರು ಅಂತಂದ್ಬಿಟ್ಟು ಹೇಳ್ತಾರೆ. ಸರಣ್ಯು, ರಾಜ್ಞಿ, ಪ್ರಭಾ ಅಂತಂದ್ಬಿಟ್ಟು. ಈ ಸರಣ್ಯನ ಶರಣ್ಯ, ಸಂಜನ ಅಥವಾ ಸಂಜ್ಞಾ ಅಂತ ಕೂಡ ಹೇಳಿ ಕರೀತಾರೆ.
ಇವರು ವೈವಸ್ವತ ಮನುವಿನ ತಾಯಿ. ಇವಾಗ ನಾವು ಹೇಳ್ತೇವಲ್ಲ ವೈವಸ್ವತ ಮನ್ವಂತಾರೆ ಅಂತ. ವೈವಸ್ವತ ಮನುವಿನ ತಾಯಿ ಬಂದು ಸರಣ್ಯು. ಈ ಸರಣ್ಯುಗೆ ಮಕ್ಕಳು ಯಾರು ಅಂದರೆ ಯಮ ಮಗ, ಯಮಿ ಅವಳಿ ಜವಳಿ ಮಕ್ಕಳು. ಮತ್ತು ಈ ಯಮಿ ಅಂತಂದರೆ ಯಮುನಾ ನದಿಗೆ ಇದು ಸಂಬಂಧಪಟ್ಟಿದೆ. ಯಮ ಅಂತಂದರೆ ನಮ್ಮ ಸಾವಿನ ದೇವತೆ. ಯಮ ಬಂದು ಕರೆದ ತಕ್ಷಣ ಎಲ್ಲನೂ ಹೇಗಿದೆ ಹಾಗೆ ಈ ಕ್ಷಣ ಅಂದರೆ ಈ ಕ್ಷಣವೇ, ಸೆಕೆಂಡ್ಸು ಕಾಯಲ್ಲ, ಇಮಿಡಿಯೇಟ್ ನಾವು ಹೊರಡಬೇಕು. ಸಾವಿನ ನಂತರ ಕರ್ಮಗಳಿಗೆ ನಾವು ಮಾಡೋ ಫಲಿತಾಂಶಗಳು ಸಿಕ್ಕತ್ತೆ. ಈಗೇನೋ ಇನ್ನೊಬ್ಬರು ಕಣ್ಣಿಗೆ ಮಣ್ಣು ಎರಚಿಬಿಟ್ವಿ ಅಂದರೆ ಕರ್ಮದಲ್ಲಿ ಸಂಚಿತದಲ್ಲಿ ಸೇರಿಕೊಂಡಿರುತ್ತೆ. ಪ್ರಾರಬ್ಧ ಮುಗಿಸ್ತೀವಿ, ಸಂಚಿತದಲ್ಲಿ ಇದ್ದಿದ್ದಿರುತ್ತೆ, ಆಗಾಮಿ ಕರ್ಮವನ್ನು ನಾವು ಮಾಡ್ಕೊಂಡಿರ್ತೀವಿ. ಇದಕ್ಕೆ ಯಮರಾಯ ಬಂದು ಕರ್ಕೊಂಡು ಹೋಗಿ ಅಲ್ಲಿಗೆ ನಮ್ಮ ಕರ್ಮವನ್ನು ಸೇರಿಸ್ತಾನೆ. ಮತ್ತು ಇವರ ಮಗ ಹಯವದನ ಮತ್ತು ದೇವತೆಗಳ ಭೌತಶಾಸ್ತ್ರಜ್ಞ ಅಂತಂದ್ಬಿಟ್ಟು ಕೂಡ ಹೇಳ್ತಾರೆ. ಇನ್ನು ರಾಜ್ಞಿಗೆ ಈ ಸರಣಿಯು ಇನ್ನೂ ಏನು ಮಾಡ್ತಾಳೆ ಅಂತಂದರೆ ಸೂರ್ಯನ ಕಿರಣ ತಡ್ಕೊಳ್ಳೋಕ್ಕೆ ಅವಳ ಕೈಯಲ್ಲಿ ಆಗೋದೇ ಇಲ್ಲ. ಅವಳು ತನ್ನ ತೀಕ್ಷ್ಣ ಕಿರಣಗಳನ್ನು, ಸೂರ್ಯನ ತೀಕ್ಷ್ಣ ಕಿರಣಗಳನ್ನು ತಾಳ್ಕೊಳ್ಳೋಕ್ಕಾಗದೇ ಇಲ್ಲದೇ ತನ್ನ ನೆರಳಿನಿಂದ ಸ್ಥೂಲವಾದ ಅಸ್ತಿತ್ವ ಛಾಯೆಯನ್ನು ಸೃಷ್ಟಿಸಿ ಸೂರ್ಯನ ಪತ್ನಿಯಂತೆ ನಟಿಸು ಅಂತಂದ್ಬಿಟ್ಟು ಹೇಳಿ ಛಾಯಾನ ಸೃಷ್ಟಿ ಮಾಡ್ತಾಳೆ. ಛಾಯಾ ಅನ್ನೋ ಹೆಸರು ಅಂದರೆ ಸೂರ್ಯನ ಪತ್ನಿಯ ಇನ್ನೊಂದು ಹೆಸರು ಛಾಯಾ ಅಂತ. ಈ ಛಾಯನಿಗೆ ಸವರ್ಣಿ ಮನು ಮತ್ತು ಶನಿ, ಈ ಶನಿ ಕಾರ್ಯಕಾರಣ ಫಲ ಅಥವಾ ಕರ್ಮ ಫಲವನ್ನು ಶನಿ ಗ್ರಹ ಮಾಡ್ತಾನೆ. ಶನಿವಾರ ನನಗೆ ಶನಿ ಗ್ರಹಚಾರ ಒಕ್ಕರಿಸ್ಕೊಂಡಿದೆ ಅಂತ ನಾವು ಹೇಳ್ತೀವಲ್ಲ, ಈ ಛಾಯನ ಮಗ ತಪತಿ ಮತ್ತು ವಿಪ್ತಿ ಅನ್ನೋ ಇಬ್ಬರು ಹೆಣ್ಣು ಮಕ್ಕಳು ಛಾಯನಿಗೆ ಹುಟ್ಟುತ್ತಾರೆ. ಇನ್ನು ರಾಂಗಿ ಅಂತಂದರೆ ರೇವಂತ ಮತ್ತು ರೈವತ ಅನ್ನೋರು ಇಬ್ಬರು ಮಕ್ಕಳಿರ್ತಾರೆ. ಪ್ರಭನೆಗೆ ಅಷ್ಟು ಗೊತ್ತಿಲ್ಲ, ಡೀಟೇಲ್ ಅದರಲ್ಲಿ ನನಗೆ ಸಿಕ್ಕಲಿಲ್ಲ. ಇದಿಷ್ಟು ಸೂರ್ಯನ ಹೆಂಡತಿಯರ ಕತೆ. ಆದರೆ ಸೂರ್ಯನಿಗೆ ಇನ್ನು ಬ್ರದರ್ಸ್ ಕೂಡ ಇದ್ದಾರೆ. ಸೂರ್ಯನ ಹಣ್ಣ ತಮ್ಮಂದಿರು ಯಾರು ಅಂತ ಅಂದರೆ ಮೂರು ಜನ ಛಾಯಾ, ದುರ್ವಾಸ, ತಪತಿಯನ್ನು, ಮಹಾರಾಜ, ಶಸ್ತ್ರ, ರೇವತ, ಶನಿ, ಸುವರ್ಣ, ಇವರಿಗೆ ಒಟ್ಟು 11 ಜನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು ಸೂರ್ಯನಿಗೆ. ಅದು ಸಿಕ್ಕತ್ತೆ, ನಾ ಹೇಳ್ತೀನಿ. ಇನ್ನು ಸೂರ್ಯನನ್ನು ಇದರೆಲ್ಲ ಹೇಳ್ತಾರಲ್ಲ, ಸೂರ್ಯನ ಒಂದು ಗ್ರಹ, ನವಗ್ರಹಗಳಲ್ಲಿ ಒಂದು ಅಂತ ಹೇಳ್ತೀವಿ. ನಮಗೇನಾದರೂ ಕಷ್ಟ ಆದರೆ ಏನಂತ ಹೇಳ್ತಾರೆ ಯಾರೋ ಜ್ಯೋತಿಷಿಗಳ ಹತ್ರ ಹೋದಾಗ? ನವಗ್ರಹವನ್ನು ಸುತ್ತು ಅಂತ ಹೇಳ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ಒಂದು ನವಗ್ರಹಗಳದ್ದು ಒಂದು ಇರುತ್ತೆ. ಈ ಕಡೆ ಬುಧ, ಈ ಕಡೆ ಶುಕ್ರ, ಈ ಕಡೆ ಶನಿ ಇದ್ದರೆ ಈ ಕಡೆ ಗುರು, ಮಧ್ಯದಲ್ಲಿ ಸೂರ್ಯ. ಮತ್ತೆ ನೋಡಿ, ನವಗ್ರಹ ದೇವಸ್ಥಾನಕ್ಕೆ ಹೋದರೆ ಮಧ್ಯದಲ್ಲಿ ನಾವು ಸೂರ್ಯನನ್ನೇ ನೋಡೋದು. ಬಲಗಡೆಗೆ ಅಂಗಾರಕ ಇರ್ತಾನೆ, ಎಡಗಡೆಗೆ ಕೇತು, ಶನಿ, ರಾಹು. ಈ ಸೂರ್ಯನನ್ನು ಮುಖ ಡಿಫ್ರೆಂಟಾಗಿ ತಿರುಗಿರುತ್ತೆ, ಅದನ್ನು ನಾವು ನೋಟ್ ಮಾಡ್ಬೋದು. ಸೂರ್ಯನಿಗೆ ಗ್ರಹ, ಸೂರ್ಯ ಒಂದು ಗ್ರಹ ಇದ್ದರೆ ಅವನಿಗೆ ಬಿಳಿ ಎಕ್ಕ, ಅದರಿಂದನೇ ನಾವು ಪೂಜೆ ಮಾಡೋದು. ಸೂರ್ಯನಿಗೆ ರತ್ನ ಯಾವುದು ಅಂದರೆ ಮಾಣಿಕ್ಯ. ರತ್ನಗಳಲ್ಲಿ ಸೂರ್ಯನದು ಮಾಣಿಕ್ಯ. ವಸ್ತ್ರ ಬಂದು ಕೆಂಪು, ಹೂ ಬಂದು ಬಿಳಿ ಎಕ್ಕ ಅಂತಂದ್ಬಿಟ್ಟು ಹೇಳಿ ಕರೀತಾರೆ. ಇನ್ನು ಸೂರ್ಯನು ಒಂದು ನಕ್ಷತ್ರ ಕೂಡ ಹೌದು. ಅದು ಸೌರವ್ಯೂಹದ ಕೇಂದ್ರದಲ್ಲಿದೆ. ಇದನ್ನು ಸೌರವ್ಯೂಹದ ಕ್ಷೀರಪಥ ಅಂತ ಹೇಳಿ ಕರೀತಾರೆ. ಈ ನಮ್ಮ ಮಾನವ ಇತಿಹಾಸದ ಆದ್ಯಂತದಲ್ಲೂ ಕೂಡ, ಅದರಲ್ಲೂ ಕೂಡ ನಾವು ಹಿಂದೂಗಳು ಸೂರ್ಯನನ್ನು ಗೌರವಪೂರ್ವಕವಾದ ಒಂದು ವಸ್ತು ಅಂತ ಹೇಳ್ತೀವಿ. ಸೂರ್ಯನನ್ನು ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರು ಅಂತ ಕೂಡ ಹೇಳಿ ನಾವು ಪರಿಗಣಿಸ್ತೀವಿ. ಸೂರ್ಯನು ಮೂಲತಃ ಒಂದು ಗೋಳವಾಗಿದ್ದಾನೆ. ಸೈಂಟಿಫಿಕಲಿ ಹೇಳಬೇಕು ಅಂದರೆ ಆ ಒಂದು ಗೋಳ ಹೇಗಿದೆ ಅಂತಂದರೆ ಬಹಳ ಬಿಸಿ ಇದೆ. ಸೂರ್ಯನ ಬಿಸಿಲಲ್ಲೂ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ. ಸೂರ್ಯನಿಂದ ನೇರವಾಗಿ ನಾವು ಕಣ್ಣಿಗೆ ಕಣ್ಣಿಟ್ಟು ನೋಡ್ತೀವಿ ಅಂತಂದರೆ ಅದು ಕೂಡ ಆಗಲ್ಲ. ಈಗ ಒಂದು ಹಲವಾರು ವರ್ಷದ ಕೆಳಗಡೆ 1 ರೂಪಾಯಿ ಕಾಯಿನ್ನ ಹಣೆ ಮೇಲೆ ಇಟ್ಕೊಂಡು ಸೂರ್ಯನಿಗೆ ಮುಖ ಮಾಡಿ ನಿಂತ್ಕೊಳ್ಳಿ. ಆಮೇಲೆ ಎಕ್ಲಿಪ್ಸ್ ಆದಾಗ, ಗ್ರಹಣ ಆದಾಗ ಸೂರ್ಯನನ್ನು ಡೈರೆಕ್ಟಾಗಿ ಕಣ್ಣಿಂದ ನೋಡಬೇಡಿ. ಕಣ್ಣು
ಹಾಳಾಗತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಯಾಕೆ ಅಂತಂದರೆ ಸೂರ್ಯನನ್ನು ಅನೇಕ ಅನಿಲಗಳನ್ನು ಅವನೊಳಗಡೆಗೆ ಹೊಂದಿಕೊಂಡಿರೋದ್ರಿಂದ ಅಷ್ಟು ಬಿಸಿಲು, ಅಷ್ಟು ಶಾಖ ಮತ್ತು ಅಷ್ಟು ಪ್ರಖರವಾದ ತೀಕ್ಷ್ಣವಾದ ಬೆಳಕನ್ನು ಅವನು ಹೊಂದಿದ್ದಾನೆ. ಅವನಲ್ಲಿ ಹೈಡ್ರೋಜನ್ 70 ಭಾಗ ಇದೆ, ಇನ್ನು 28 ಭಾಗ ಹೀಲಿಯಂ ಇದೆ. 70-28 ಎಷ್ಟಾಯಿತು? 98 ಭಾಗ ಆಗೋಯ್ತು. ಇನ್ನು 2 ಭಾಗದಲ್ಲಿ ಇನ್ನು ಏನಿದೆ ಅಂದರೆ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್, ಸಲ್ಫರ್, ಮೆಗ್ನೀಷಿಯಮ್, ನಿಯಾನ್ ಆ್ಯಂಡ್ ಸಿಲಿಕಾನ್. ಇಷ್ಟಿದೆ 2 ಭಾಗದಲ್ಲಿ. ನಮ್ಮ ಬೆಂಗಳೂರನ್ನ ಏನಂತ ಕರಿತೀವಿ? ಸೊ ನಾವು ಸೂರ್ಯನ ಒಂದು ಭಾಗವೇ. ಸೊ ಪರಿಮಾಣ ಇದರದ್ದು ಎಷ್ಟಿದೆ ಅಂದರೆ 26.74ರಷ್ಟೇ ಇರೋದರಿಂದ ಬರಿಯ ಕಣ್ಣಿನಲ್ಲಿ ಸೂರ್ಯನನ್ನು ನೋಡೋದಕ್ಕೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಇನ್ನು ಸೂರ್ಯನಲ್ಲಿ ಎಷ್ಟು ಪದರಗಳಿವೆ, ಸ್ತರ ಅಥವಾ ಪದರ ಅಂತ ಹೇಳಿದ್ರೆ 3 ಪದರಗಳನ್ನು ಸೂರ್ಯ ಹೊಂದಿದ್ದಾನೆ. ಕ್ರೋಮೋಸ್ಪಿಯರ್, ಫೋಟೋಸ್ಪಿಯರ್, ಕೊರೋನಾ ಅಂತಂದ್ಬಿಟ್ಟು ಹೇಳ್ತಾರೆ. ಕೊರೋನಾ ಅಂತಂದ್ಬಿಟ್ಟು ನಾವು ಮೊನ್ನೆ ತಾನೇ ಎಲ್ಲ ಕಾಯಿಲೆಯಿಂದ ಎದ್ದು ಬಂದಿದ್ದೀವಲ್ಲ, ಅದು ಕೂಡ ಸೂರ್ಯನ ಇನ್ನೊಂದು ಹೆಸರು. ಕ್ರೋಮೋಸ್ಪಿಯರ್ ಅಂದರೆ ಅದು ಒಂದು ಬಣ್ಣದಿಂದ ಕೂಡಿದಂತಹ ಒಂದು ಗೋಳ ಅಷ್ಟೇ. ಇನ್ನು ಫೋಟೋಸ್ಪಿಯರ್ ಅಂದರೆ ಇದು ಮೇಲ್ಮೈನ ಪದರ, ಇದನ್ನು ಬೆಳಕಿನ ಗೋಳ ಅಂತ ಕೂಡ ಕರೀತಾರೆ. ಇನ್ನು ಕರೋನಾ ಅಂದರೆ ಇಲ್ಲಿ ಎಲೆಕ್ಟ್ರಾನ್ಸ್ ಅತ್ಯಂತ, ಅಂದರೆ ನಮ್ಮೆಲ್ಲ ಗೊತ್ತಲ್ಲ ಒಂದು ಆಟಮಲ್ಲಿ ಏನಿದೆ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಹೊರಪದರದಲ್ಲಿದೆ. ಅದೇ ರೀತಿ ಸೂರ್ಯನ ಹೊರಪದರದಲ್ಲಿ ಎಲೆಕ್ಟ್ರಾನ್ಸ್ ಅತ್ಯಂತ ಶೀಘ್ರವಾಗಿ ಚಲನೆಯನ್ನು ಮಾಡ್ತಾ ಇದೆ. ಇದನ್ನು ನಾವು ನೋಡ್ಬೋದು. ಸೂರ್ಯನ ಎಲೆಕ್ಟ್ರಾನ್ ನಾವು ನೋಡ್ಬೋದು ಯಾವಾಗ ಅಂತಂದರೆ ಗ್ರಹಣ ಕಾಲದಲ್ಲಿ. ಸಂಪೂರ್ಣವಾಗಿ ಚಂದ್ರಗ್ರಹಣ ಆದಾಗ ಸೂರ್ಯ ಕಾಣಲ್ಲ, ಆದರೂ ಅವನು ಯಾವ ರೀತಿ ಕಾಣಿಸ್ತಾ ಇರ್ತಾನೆ? ವಜ್ರದ ಉಂಗುರದಂತೆ ಕಾಣಿಸ್ತಿರ್ತಾನೆ. ಎಲ್ಲೋ ಒಂದು ಕಡೆ ಬೆಳಕು ಕಾಣಿಸುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಚಂದ್ರಗ್ರಹ ಮರೆಯಾಗಿರುತ್ತೆ. ಅದನ್ನು ನೋಡೋಕ್ಕೆ ಅಷ್ಟು ಸುಂದರವಾಗಿರುತ್ತೆ. ಅದನ್ನು ಕೂಡ ಒಂದು ಗ್ಲಾಸ್ ಮುಖಾಂತರ ನೋಡಿ, ಬರೀ ಕಣ್ಣಲ್ಲಿ ನೋಡಬೇಡಿ ಅಂತ ಅದನ್ನು ಹೇಳ್ತಾರೆ. ಇನ್ನು ಸೂರ್ಯನ ಗಾತ್ರ ಎಷ್ಟು? ಇಷ್ಟ ಖಂಡಿತ ಅಲ್ಲ. ನಮ್ಮ ಭೂಮಿಗಿಂತಲೂ 1.3 ಮಿಲಿಯನ್ ಅಷ್ಟು ದೊಡ್ಡದಾಗಿದೆ ಸೂರ್ಯ. ನಾವು ಹೇಳ್ತೀವಿ ಇಷ್ಟೇ ಅಂತ, ಯಾಕಂದರೆ ನಮ್ಗೆ ಇಷ್ಟು ಯಾಕೆ ಕಾಣಿಸುತ್ತೆ ಅಂದರೆ ಸೂರ್ಯ ಅಷ್ಟು ದೂರದಲ್ಲಿದ್ದಾನೆ, ಹಾಗಾಗಿ ನಮಗೆ ಸೂರ್ಯ ಪುಟ್ಟದಾಗಿ ಕಾಣಿಸ್ತಾನೆ. ಸೂರ್ಯ 2 ವಿಧದಲ್ಲಿ ಕಾಣಿಸ್ಕೊಳ್ತಾನಂತೆ. ಒಂದು ದ್ಯುತಿಗೋಳ, ಇನ್ನೊಂದು ವಾತಾವರಣ ಅಂತಂದ್ಬಿಟ್ಟು ಹೇಳ್ತಾರೆ. ದ್ಯುತಿಗೋಳದಲ್ಲಿ ನಾವು ನೋಡೋದು, ಇದು ಸೂರ್ಯನ ಅತ್ಯಂತ ಆಳವಾದ ಭಾಗ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ಸೂರ್ಯನ ಬೆಳಕಿನಲ್ಲಿ ನಮಗೆ ಏನು ಪ್ರಯೋಜನ ಇದೆ, ಫಲ ಏನು ಸಿಕ್ಕತ್ತೆ? ಸೂರ್ಯನ ಬೆಳಕಲ್ಲಿ ಸೂರ್ಯನ ಹತ್ರ ಹೋಗಿ ಆಮೇಲೆ ಫೋಟೋಸಿಂಥಸಿಸ್ ತುಂಬ ಯೂಸ್ ಆಗುತ್ತೆ. ಅಂದರೆ ಗಿಡ ಮರಗಳ ಬೆಳವಣಿಗೆ, ಫುಡ್ಡು. ಖಂಡಿತ ಚಂದ್ರಕಿರಣದಲ್ಲಿ B12 ಸಿಕ್ಕತ್ತೆ, ಸೂರ್ಯಕಿರಣದಲ್ಲಿ ವಿಟಮಿನ್ ಡಿ ಸಿಕ್ಕತ್ತೆ. ವಿಟಮಿನ್ ಡಿ ಯಾವಾಗ ಸಿಕ್ಕತ್ತೆ? ಕೆಲವ್ರು ಹೇಳ್ತಾರೆ 9ರಿಂದ ಇಲ್ಲ 2 ಗಂಟೆ ತನಕ ಓಡಾಡಿ ಬಿಸಿಲು ಪ್ರಕಾರ ಚೆನ್ನಾಗಿರುತ್ತೆ, ಆವಾಗ ನಿಮಗೆ ವಿಟಮಿನ್ ಡಿ ಸಿಕ್ಕತ್ತೆ ಅಂತಾರೆ. ಕೆಲವ್ರು ಅಂತಾರೆ ಎಳೆ ಬಿಸಿಲಿರಬೇಕು, ಬೆಳಗ್ಗೆ 7ರಿಂದ 9 ಗಂಟೆ ತನಕ, ಅಥವಾ ಸಂಜೆ 4ರಿಂದ 6 ಅಂತ ಹೇಳ್ತಾರೆ. ಸೊ ನಾವು ಯಾರೋ ನಮ್ಮನ್ನು ಸ್ವತಃ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡ್ಕೊಂಡಿದ್ದರಿಂದ ನಮಗೆ ಗೊತ್ತಿಲ್ಲ. ಈ ವಿಟಮಿನ್ ಡಿ ಏನಕ್ಕೆ ಬೇಕು ಅಂತ ಅಂದರೆ, ಇದು ನಮ್ಮ ಶಕ್ತಿಯ ಪ್ರಮುಖವಾದ ಮೂಲ. ನಮಗೆ ಮೂಳೆ ಗಟ್ಟಿಯಾಗಬೇಕು ಅಂತಂದರೆ ಇದು ನಮಗೆ ಬೇಕೇ ಬೇಕು. ಇದಿಲ್ಲ ಅಂದರೆ ಕ್ಯಾಲ್ಶಿಯಂ ಅಬ್ಸರ್ವ್ ಆಗಲ್ಲ, ಬಿದ್ದ ತಕ್ಷಣ ಮೂಳೆ ಲಟ್ಟಕ್ಕಂತ ಮುರಿದೋಗ್ಬಿಡುತ್ತೆ. ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ, ಸಪ್ಲಿಮೆಂಟ್ನ ನಾವು ತಗೊಳ್ತಾ ಇರ್ತೀವಿ. ಆದ್ದರಿಂದ ಈ ಸೂರ್ಯನ ಬೆಳಕಿಗೆ ನಾವು ಹೋಗಲೇಬೇಕು. ಈ ಸೂರ್ಯನ ಶಾಖವನ್ನು ನಾವು ಪಡ್ಕೊಳ್ಳೇಬೇಕು. ಸೂರ್ಯನ ಶಾಖ ಯಾರ್ಯಾರಿಗೆಲ್ಲ ಬೇಕು? ಎಲ್ಲ ಜೀವಿಗೂ ಕೂಡ ಬೇಕು, ಮಾನವರಿಗೂ ಬೇಕು, ಪಶು ಪಕ್ಷಿಗಳಿಗೂ ಬೇಕು, ಸಸ್ಯಗಳಿಗೂ ಬೇಕು. ಒಂದು ಕಮಲದ ಹೂವನ್ನ ನೋಡಿ, ಯಾವಾಗ ಓಪನ್ ಆಗುತ್ತೆ? ಆಲ್ ಲಿವಿಂಗ್ ಥಿಂಗ್ಸು. ಸೂರ್ಯನದು ಹೂವು ಇದೆಯಲ್ಲ, ಸನ್ಫ್ಲವರ್, ಸೂರ್ಯಕಾಂತಿ ಹೂವು ಯಾವ ಕಡೆ ದಿಕ್ಕಿಗೆ ಅರಳ್ಕೊಳ್ಳುತ್ತದೋ, ಸೂರ್ಯ ಹೋದ ಕಡೆಗೆ ಅದು ತಿರುಗತ್ತೆ. ಎಷ್ಟು ಕಮಿಟೆಡ್ ಅದು, ಆ ಹೂ ಕೂಡ ಅಷ್ಟೊಂದು ಕಮಿಟೆಡ್ ಇದೆ. ನಾವೆಲ್ಲಿದ್ದೀವಿ?
ಅಲ್ವಾ? ಸೂರ್ಯಕಾಂತಿ ಹೂವು ಬೆಳಗ್ಗೆ ಪೂರ್ವದಲ್ಲಿದ್ದರೆ ಸಂಜೆ ಹೊತ್ತಿಗೆ ಪಶ್ಚಿಮದಲ್ಲಿ ಬಿಡುತ್ತೆ. ಅಷ್ಟು ಚೆನ್ನಾಗಿದೆ. ಇವಾಗ ನಾವು ವಿದ್ಯುತ್ ಶಕ್ತಿ ಇಲ್ಲ ಅಂದಾಗ ನಾವು ಏನು ಮಾಡ್ತೀವಿ? ಸೋಲಾರ್ ಎನರ್ಜಿನ ನಾವು ಉಪಯೋಗಿಸ್ಕೋತಾ ಇದ್ದೀವಿ. ಇನ್ನು ಮುಂದೆ ಸೋಲಾರ್ದೇ ಎಲ್ಲ ಜಾಸ್ತಿ ಬರುತ್ತೆ. ಒಂದು ಅಡುಗೆ ಬಿಸಿ ಮಾಡಬೇಕಾದ್ರೂ ಕೂಡ ಸೋಲಾರ್ ಹೀಟರ್ನ ನಾವು ಯೂಸ್ ಮಾಡ್ತೀವಿ. ಎಲ್ಲ ಕಡೆ ಇದೆ, ಎಷ್ಟೋ ವರ್ಷಗಳಿಂದ ಇದೆ. ಇದು ವಿದ್ಯುತ್ ಶಕ್ತಿಗೆ ಬದಲಾಗಿ ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಸೂರ್ಯ ನೋಡೋಕ್ಕೆ ಹೇಗಿದ್ದಾನೆ? ಗುಂಡಾಗಿದ್ದಾನೆ. ಆಮೇಲೆ ಕೆಂಪು ಬಣ್ಣ ಡಿಫ್ರೆಂಟಾಗಿರುತ್ತೆ. ಸೂರ್ಯೋದಯ ನೋಡಬೇಕು ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ? ಸಮುದ್ರದ ಹತ್ರ. ಆಮೇಲೆ ಕನ್ಯಾಕುಮಾರಿ. ಸೂರ್ಯೋದಯ ಸೂರ್ಯಾಸ್ತ ನೋಡಬೇಕಾದ್ರೂ ಕೂಡ ಬಹಳ ಸುಂದರವಾಗಿದೆ. ನೋಡ್ತಾನೇ ಇರೋಣ. ಸೂರ್ಯ ಯಾಕಪ್ಪ ಕೆಳಗಡೆ ಹೊಟ್ಟೋಗುತ್ತೆ, ಆ ಬಿಲ್ಡಿಂಗ್ ಯಾಕಪ್ಪ ಅಡ್ಡ ಬಂತು, ಆ ಮರ ಯಾಕಪ್ಪ ಅಡ್ಡ ಬಂತು, ಅಷ್ಟು ಚೆನ್ನಾಗಿರುತ್ತೆ. ಕೆಲವು ಸೀಸನಲ್ಲಿ ಸೂರ್ಯನ ಗಾತ್ರ ಏನೋ ದೊಡ್ಡದಾಗ್ಬಿಟ್ಟಿದೆಯೇನೋ ಸೂರ್ಯ ಅನ್ನೋಷ್ಟು. ಯಾಕಂದರೆ ಆ್ಯಕ್ಚುಲಿ ನಮ್ಮ ಭೂಮಿ ಸೂರ್ಯನ ಹತ್ತಿರ ಇದೆ. ಸೂರ್ಯ ಗಾತ್ರದಲ್ಲಿ ಏನು ಬದಲಾವಣೆ ಆಗಿರೋದಿಲ್ಲ. ಆದರೆ ಅದನ್ನು ನೋಡೋಕ್ಕೆ ಅಷ್ಟು ಸುಂದರ. ಆಗುಂಬೆಗೆ ಯಾಕೆ ಅಷ್ಟು ಜನ ಹೋಗ್ತಾರೆ ನೋಡೋದಕ್ಕೇನೆ. ಅಲ್ಲಿ ಸೌಂದರ್ಯ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಕಾಣೋಕ್ಕೆ ಸಿಕ್ಕತ್ತೆ ಅಂತಂದ್ಬಿಟ್ಟು. ಈ ಸೂರ್ಯ ಏನಾದರೂ ಇಲ್ಲ ಅಂದರೆ ನಮ್ಮ ಭೂಗ್ರಹದಲ್ಲಿ ಜೀವ ಅನ್ನೋದು ಹೆಂಗಿರುತ್ತೆ ಅಂದರೆ ಒಂದು ಶವದಂತೆ ಇರೋದು, ಜೀವನೇ ಇರ್ತಿರಲಿಲ್ಲ. ಈ ಬೇಸಿಗೆ ಕಾಲ ಬಂದಾಗ ಏನಾಗುತ್ತೆ? ಆಮೇಲೆ ಪ್ರಯೋಜನ ಬೇಸಿಗೆಗಾಲದಲ್ಲಿ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ. ಜಾಸ್ತಿ ಬ್ಯಾಕ್ಟೀರಿಯಾಗಳಿರಲ್ಲ, ಆರೋಗ್ಯ ಇಂಪ್ರೂವ್ ಆಗುತ್ತೆ. ಕೆಲವ್ರು ಹೇಳ್ತಾರೆ ಬೆಂಗಳೂರಲ್ಲಿ ಇರಬೇಡಿ, ಒಬ್ಬರು ಚೆನ್ನೈಯಲ್ಲಿ ಸೆಟ್ಲಾಗಿ ಆರೋಗ್ಯ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಆಸ್ತಮಾ ಇರೋರಿಗೆಲ್ಲ ಬೇಸಿಗೆಗಾಲದಲ್ಲಿ ಆರಾಮಾಗಿರ್ತಾರೆ, ಇಮ್ಯುನಿಟಿ ಹೆಚ್ಚಾಗತ್ತೆ. ಯಾಕಂದರೆ ಚರ್ಮದ ಸೋಂಕು ಅಷ್ಟೇ ಇರಲ್ಲ ಬೇಸಿಗೆ ಕಾಲದಲ್ಲಿ. ಚಳಿಗಾಲದಲ್ಲಿ ಆಗುತ್ತೆ. ಕಾಯಿಲೆಗಳು ಕಡಿಮೆ ಆಗೋದ್ರಿಂದ ಆರೋಗ್ಯ ಅನ್ನೋದು ವೃದ್ಧಿಸುತ್ತೆ. ಬೆಳಗ್ಗೆ ಬೇಗನೆ ಸೂರ್ಯೋದಯ ಆಗೋದ್ರಿಂದ ಚಟುವಟಿಕೆಯಿಂದ ನಾವು ಕೂಡಿರ್ತೀವಿ. ಲೈಫ್ ಫೋರ್ಸ್ ಅನ್ನೋದು ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಸೂರ್ಯನ ಕಿರಣ ನಮ್ಮ ಭೂಮಿಯನ್ನು ತಲುಪೋದಕ್ಕೆ ಎಷ್ಟು ನಿಮಿಷ ಬೇಕಾಗತ್ತೆ? ಬಂತು ಉತ್ತರ ಬಂತಿಲ್ಲಿ. 8 ನಿಮಿಷ ಬೇಕಾಗತ್ತೆ. ಅಷ್ಟು 8 ನಿಮಿಷ ಕಾಲದಲ್ಲಿ ಏನಾಗತ್ತೆ? 8 ನಿಮಿಷಕ್ಕೆ ಒಂದು ಫ್ಲೈಟಲ್ಲಿ ನಾವು ಹೋದರೆ ಎಷ್ಟು ದೂರ ನಾವು ಕ್ರಮಿಸಿರ್ತೀವಿ. ಇನ್ನು ಸೂರ್ಯನ ಕಿರಣ ಇನ್ನು ಯಾವ ಫೋರ್ಸಲ್ಲಿ ಬರುತ್ತೆ ಕೆಳಗಡೆಗೆ, ಅಷ್ಟು ಸ್ಪೀಡಲ್ಲಿ ಸೂರ್ಯನ ಬರುತ್ತೆ. ಈಗ ಮೋಡನ ರೂಪಿಸೋದು ಯಾವುದು? ಮಳೆ ನೀರು ಹಾವಿಯಾಗೋದು ಹೇಗೆ? ಅದಕ್ಕೂ ಕೂಡ ಸೂರ್ಯನ ಬೆಳಕೇ ಬರುತ್ತೆ. ಸೂರ್ಯನ ಬೆಳಕೆ ನೀರು, ಈ ಸಮುದ್ರದ ನೀರನ್ನು ಎಲ್ಲಿ ನೀರಿರುತ್ತೆ ಅದನ್ನೆಲ್ಲನೂ ಅದು ಹೀರ್ಕೊಂಡು ಆವಿ ಮಾಡಿ ಆಮೇಲೆ ಮೋಡ ಮಾಡುತ್ತೆ. ಒಂದು ಮೋಡ ಇನ್ನೊಂದು ಮೋಡ ಕ್ಲಾಶ್ ಆದಾಗ ಮಳೆ ಬರುತ್ತೆ. ಸೊ ಇದೊಂದು ಸೈಕಲ್. ಮಳೆ ಬರುತ್ತೆ, ಆವಿ, ಸೂರ್ಯನ ಬೆಳಕು ಬರುತ್ತೆ, ಆವಿ ಆಗುತ್ತೆ, ಮೋಡ ಕ್ರಿಯೇಟ್ ಆಗುತ್ತೆ, ಮತ್ತು ಮಳೆ ಬರುತ್ತೆ. ಅಷ್ಟೇ. ಅಂದರೆ ಸಣ್ಣದ ಶುರು ಆಗಿದ್ದು ಒಂದು ತೊರೆ ಥರ ನೀರಿಂದು ಒಂದು ಬರುತ್ತೆ, ಅದು ದೊಡ್ಡದಾಗುತ್ತೆ, ನದಿ ಆಗುತ್ತೆ, ಆಮೇಲೆ ಸಮುದ್ರಕ್ಕೆ ಹೋಗಿ ಸೇರಿಕೊಂಡು ಅದರಲ್ಲಿ ತನ್ನನ್ನು ತಾನು ಮರ್ತೋಗುತ್ತೆ. ನಾವೀಗ ಹಾಕ್ಕೊಂಡಿದ್ದೀವಿ ಬಟ್ಟೆ ಏನಾದರೂ ನಾವು ಎಲ್ಲಿ ಹಾಕ್ತೀವಿ? ಒಣಗಕ್ಕೆ ಹೊರಗಡೆ ಹಾಕ್ತೀವಿ. ಒಣಗದೆ ಹೋದರೆ ಏನಾಗುತ್ತೆ? ನಮ್ಮ ಬಟ್ಟೆ ವಾಸನೆ ಬರುತ್ತೆ. ನಾವು ಹಾಕಿರೋ ಬಟ್ಟೆನೇ ನಾವು ಸೂರ್ಯ ಇಲ್ಲ ಅಂದರೆ ಬಟ್ಟೆ ಹಾಕ್ಕೊಳ್ಳೋಕ್ಕಾಗಲ್ಲ, ಮುಗ್ಲು ವಾಸನೆ ಬರುತ್ತೆ. ಮನೇನೂ ನೋಡಿ ಎಷ್ಟು ಬೂಸ್ಟ್ ಕಟ್ಟಿರುತ್ತೆ ಅಲ್ವಾ? ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಳೆ ಬಂದುಬಿಟ್ರಂತೂ ಆಗಲ್ಲ, ಆಮೇಲೆ ಎಲ್ಲ ಫಂಗಸ್ಸು. ಬೇಸಿಗೆ ಕಾಲದಲ್ಲಿ ಇದು ಯಾವುದೂ ಇಲ್ಲ. ಮನೆಗೆ ಪೇಂಟ್ ಮಾಡಿಸೋದು ಯಾವ ಕಾಲದಲ್ಲಿ? ಬೇಸಿಗೆ ಕಾಲದಲ್ಲೇ ಕಾಯ್ತಾ ಇರ್ತೀವಿ, ಬರಲಪ್ಪ ಈ ಕಾಲ ಅಷ್ಟಕ್ಕೆ. ಹಾಸಿಗೆ, ಬಟ್ಟೆ, ದಿಂಬು ಎಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ನಾನು ಹಾಕ್ತಾಯಿದ್ದೆ. ಹಾಸಿಗೆ ಎಲ್ಲ ತೆಗೆದು ನಾವು ಮಾಡಿ ಮೇಲೆ ಒಣಗಾಕ್ತಾ ಇದ್ವಿ, ಕೋಲ್ ತೊಗೊಂಡು ಹೊಡಿತಾ ಇದ್ವಿ. ಎಲ್ಲ ಇದೆ. ಇದೆಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಹಾಸು ಹೊಕ್ಕಾಗಿದೆ. ಇದೆಲ್ಲ ನಮ್ಮ ಜೀವನನೇ. ಇದು ಎಲ್ಲದಕ್ಕೂ ಕಾರಣ ಸೂರ್ಯನೇ. ನಂಬ್ತೀರಾ? ಈಗ ಎಲ್ಲರೂ ಕಣ್ಣಿಗೆ ಕಾಣೋ ಪ್ರತ್ಯಕ್ಷ ದೇವರು ಸೂರ್ಯ ಅಂತ ನಂಬೋದಲ್ವಾ? ಏನು ಡೌಟ್ ಅನ್ನೋದೇ ಇಲ್ಲ, ಸಂಶಯನೇ ಇಲ್ಲ. ಇನ್ನು
ಸೂರ್ಯನಿಗೆ ಹುಟ್ಟುಹಬ್ಬ ಅನ್ನೋದು ಇದೆಯಾ? ನಮಗೆಲ್ಲ ಇದೆ. ಏನು ಖುಷಿಯೋ ಖುಷಿ. ಮಕ್ಕಳಿಗಂತೂ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಬೇಕು ಅಂದರೆ ಅಷ್ಟು ಖುಷಿ. ಅಪ್ಪ ಅಮ್ಮಂದಿರಿಗೂ ಖುಷಿ. ಇದೊಂದು ಅಕೇಶನ್ನು ನಾವು ಯಾರನ್ನೋ ಕರೆಯೋಣ ಅಂತ. ಸೂರ್ಯನ ಹುಟ್ಟುಹಬ್ಬ ಯಾವತ್ತು? ರಥಸಪ್ತಮಿ. ರಥಸಪ್ತಮಿ ಎಂದು ಇದನ್ನು ಸೂರ್ಯನ ಜಯಂತಿ ಅಂತ ಕೂಡ ನಾವು ಅದನ್ನು ಹೇಳ್ತೀವಿ. ಈ ರಥಸಪ್ತಮಿ ಎಂದೇ ಯಾಕೆ? 7 ರಥನೂ ಇದೆ. ರಥಸಪ್ತಮಿ ಎಂದೇ ಸೂರ್ಯನ ಜಯಂತಿನ ಯಾಕೆ ಮಾಡ್ತೀವಿ ಅಂತಂದರೆ, ನವರಾತ್ರಿಗಳಲ್ಲಿ 9 ರಾತ್ರಿ ಇದೆ. ದಸರಾ ಅಲ್ಲಿ ನಾವು ಮಾಡ್ತೀವಿ. ನಾರ್ತ್ ಇಂಡಿಯನ್ಸ್ 2 ಸಲ ನವರಾತ್ರಿಯನ್ನು ಮಾಡ್ತಾರೆ. ನಾವು ಬರೀ ದಸರಾ ಟೈಮ್ನಲ್ಲಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾವು ಮಾಡ್ತೀವಿ. 7ನೇ ರಾತ್ರಿನ ಕಾಳರಾತ್ರಿಯನ್ನು ಅಂತ ಹೇಳಿ ಆ ದೇವಿಯನ್ನು ನಾವು ಪೂಜಿಸ್ತೀವಿ. ಕಾಳರಾತ್ರಿ ಅಂದರೆ ದುರ್ಗಾ ಮಾತೆ ಕತ್ತಲು ಅಜ್ಞಾನವನ್ನು ಕಳೆದು ದುಷ್ಟ ಶಕ್ತಿಗಳನ್ನು ಸಂಹರಿಸಿ ಧೈರ್ಯ, ಶಾಂತಿ, ಬೆಳಕು, ಜ್ಞಾನವನ್ನು ಕೊಡುವಂತಹಳು. ಆದ್ದರಿಂದನೇ ಇದನ್ನು ರಥಸಪ್ತಮಿಯನ್ನು ನಾವು ಆಚರಣೆ ಮಾಡೋದು. ರಥಸಪ್ತಮಿ ಎಂದು ಮಾಘ ಮಾಸದ ಪುಷ್ಯ, ಮಾಘ, ಫಾಲ್ಗುಣ. ಸೊ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯೆಂದು ಅದನ್ನು ಆಚರಣೆ ಮಾಡ್ತೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಬರೆದುಬಿಟ್ಟಿದ್ದಾರೆ. ನಮ್ಮ ಪಂಚಾಂಗದ ಪ್ರಕಾರನೇ ಹಬ್ಬ ಹುಣ್ಣಿಮೆ ಎಲ್ಲ ಕೂಡ ನಡೆಯುತ್ತೆ. ಸೂರ್ಯ ಅಂದು 7 ಕುದುರೆಗಳ ರಥವನ್ನು ಏರಿ 7 ಲೋಕಗಳ ಸಂಚಾರಕ್ಕೆ ಹೊರಡ್ತಾನಂತೆ. 7 ಲೋಕಗಳ ಸಂಚಾರಕ್ಕೆ ಹೊರಡ್ತಾನೆ. ಆ ಕುದುರೆಗಳಿಗೂ ಕೂಡ 7 ಹೆಸರನ್ನು ಕೊಟ್ಟಿದ್ದಾರೆ. ಗಾಯತ್ರಿ, ಬೃಹಸ್ಪತಿ ಅಥವಾ ಬೃಹತಿ, ಉಷ್ಟಿಕ್, ಜಗತಿ, ತ್ರಿಷ್ಟುಪ್, ಅನುಷ್ಟುಪ್ ಮತ್ತು ಪಂಕ್ತಿ ಅಂತ 7 ಕುದುರೆಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ. ಸೂರ್ಯನಿಗೆ ಯಾವುದು ಅತ್ಯಂತ ಬಹಳ ಪ್ರಿಯ ಅಂತಂದರೆ ಅರ್ಕ ಅಂತಂದರೆ ಯಾವುದು ಅಂದರೆ ಎಕ್ಕದ ಎಲೆ ಬಹಳ ಪ್ರಿಯ. ಶಿವನಿಗೆ ಬಿಲ್ವಪತ್ರೆ ಪ್ರಿಯ, ವಿಷ್ಣುವಿಗೆ ತುಳಸಿ ಪ್ರಿಯ, ಸೂರ್ಯನಿಗೆ ಎಕ್ಕದ ಎಲೆ. ಅದರಲ್ಲೂ ಕೂಡ ಬಿಳಿ ಎಕ್ಕವನ್ನು ತೆಗೆದುಕೊಂಡು ನಾವು ಸೂರ್ಯನಿಗೆ ಪೂಜೆಯನ್ನು ಮಾಡ್ತೀವಿ. ಈ ಎಕ್ಕದ ಎಲೆ ಈ ಯುಗಾದಿ ಹೊಸತನವನ್ನು ಹೊತ್ತು ತರುತ್ತಲ್ವ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸವನ್ನು ತಂದರೆ ಯುಗಾದಿಗೂ ಮುನ್ನ ಬರೋ ರಥಸಪ್ತಮಿ ಹಳತರ ಜಾಗದಲ್ಲಿ ಹೊಸತನ್ನು ತಂದಿಟ್ಟು ಬದುಕನ್ನು ಆನಂದವಾಗಿರಿಸಿಕೊಳ್ಳಲು ಅದು ಪ್ರೇರೇಪಣೆ ಕೊಡುತ್ತೆ. ಇದು ಪ್ರಿಪ್ರೇಷನ್. ಯುಗಾದಿ ಬರೋಕ್ಕೆ ಮುಂಚೆನೇ ರಥಸಪ್ತಮಿ ಬಂದಿರುತ್ತೆ. ಮಾಘ ಮಾಸದಲ್ಲಿ ಬರುತ್ತೆ. ಯುಗಾದಿ ಬರೋದು ಯಾವಾಗ? ಜ್ಯೇಷ್ಠ ಮಾಸದಲ್ಲಿ, ಚೈತ್ರ ಮಾಸದಲ್ಲಿ ಅದು ಯುಗಾದಿ ಬರುತ್ತೆ. ಚೈತ್ರ ಮಾಸನೇ ಮೊಟ್ಟ ಮೊದಲ ಮಾಸ. ಸೂರ್ಯಾರಾಧನೆಯನ್ನು ಯಾರ್ಯಾರು ಮಾಡ್ತೀವಿ? ಬರೀ ಭಾರತೀಯರೇ ಅಂತಂದರೆ ಖಂಡಿತ ಇಲ್ಲ. ಮಧ್ಯ ಆಫ್ರಿಕಾ, ಈಜಿಪ್ಟ್, ಗ್ರೀಸ್ ಮತ್ತು ಮಧ್ಯ ಏಷ್ಯಾಗಳಲ್ಲೂ ಕೂಡ ಇದನ್ನು ಅವರು ಆಚರಣೆ ಮಾಡ್ತಾರೆ. ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ನಾವು ತೆಗೆದುಕೊಂಡು ನೋಡೋದೇ ಆದರೆ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಧರ್ಮರಾಜನಿಗೆ ರಥಸಪ್ತಮಿಯ ಬಗ್ಗೆ ಹೇಳಿದಂತಹ ಒಂದು ಕಥೆಯನ್ನು ಅವರು ಹೇಳ್ತಾರೆ. ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗನು ಹುಟ್ಟಿನಿಂದಲೇ ಅವನಿಗೆ ರೋಗ ಬಂದಿರುತ್ತೆ. ತುಂಬ ಕಷ್ಟಪಟ್ಟು ಒದ್ದಾಡ್ತಾ ಇರ್ತಾನೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಜ್ಯೋತಿಷಿಗಳ ಹತ್ರ ಹೋಗಿ ಕೇಳ್ತಾರೆ. ಅವ್ರು ಹೇಳ್ತಾರೆ, ಇದು ಸಂಚಿತ ಕರ್ಮದಿಂದ ಬಂದಿರುವಂತಹ ಕಾಯಿಲೆ. ಆದ್ದರಿಂದ ರಥಸಪ್ತಮಿಯ ವ್ರತವನ್ನು ಆಚರಿಸಿ ಅದರಂತೆ ಮಾಡಿದಾಗ ಅವರು ಅದನ್ನು ಗುಣಮುಖರಾಗ್ತಾರೆ. ಅವನು ಬಹಳ ಸಂತೋಷದಿಂದ ಆರೋಗ್ಯವನ್ನು ಹೊಂದಿ ಲವಲೋಕಿಯಿಂದ ಇರ್ತಾನೆ. ಮತ್ತು ಈ ವರ್ಷ ರಥಸಪ್ತಮಿ ಎಂದಾಯಿತು? ಯಾವಾಗಾಯಿತು? ಜನ್ವರಿಲಿ. ಯಾವಾಗ ತಾರೀಕು? 25ನೇ ತಾರೀಕು ಜನ್ವರಿ ರಥಸಪ್ತಮಿ ಆಯಿತು. ಮುಂಚೆ ಕಾಲದಲ್ಲಿ ರಥಸಪ್ತಮಿಗೆ ರಜಾ ಕೊಡ್ತಿದ್ರಂತೆ. ಈಗಿಲ್ಲ ರಥಸಪ್ತಮಿಗೆ ರಜಾ. ಮುಂಚೆ ರಥಸಪ್ತಮಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ರಜವನ್ನು ಕೊಡ್ತಾಯಿದ್ರು. ಪಾಂಡವರು ಸೂರ್ಯಾರಾಧನೆ ಮಾಡಿ ಅಕ್ಷಯ ಪಾತ್ರೆಯನ್ನು ಪಡೆದದ್ದು ಕೂಡ ರಥಸಪ್ತಮಿ ಎಂದೇ. ಸೂರ್ಯಾರಾಧನೆ ಮಾಡಿ ಚಿನ್ನ ನೀಡುವ ಶಮಂತಕ ಮಣಿಯನ್ನು ಪಡೆದ ಸುತ್ರಾಜಿತನ ಕತೆ ಹರಿವಂಶದಲ್ಲಿ ಬಂದಿದೆ. ಶಮಂತಕ ಮಣಿ ಅದನ್ನು ಕೂಡ ರಥಸಪ್ತಮಿ ಎಂದೇ ಪಡ್ಕೊಂಡ್ರು. ಮಯೂರನೆಂಬ ಕವಿ ಸೂರ್ಯ ಶತಕ ಎಂಬ ಗ್ರಂಥ ಬರೆದು ಅವನು ಕಳ್ಕೊಂಡಿರೋ ಕಣ್ಣನ್ನು ಅವನು ಪುನಃ ಪಡ್ಕೊಂಡ ಅಂತ ಹೇಳ್ತಾರೆ.
ಇನ್ನು ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಯಾವುದಕ್ಕೋಸ್ಕರ ಕಾಯ್ತಾಯಿದ್ರು? ಸಾಯಲ್ಲ ಅವರು, ಯುದ್ಧ ನಡೆಯುತ್ತೆ, ಉತ್ತರಾಯಣ ಕಾಲ ಬರಬೇಕು, ಯಾಕಂದರೆ ಸೂರ್ಯನ ಉತ್ತರ ದಿಕ್ಕಿಗೆ ಮುಖ ಮಾಡಬೇಕು. ಸೂರ್ಯನ ಉತ್ತರ ದಿಕ್ಕಿಗೆ ಮುಖ ಮಾಡ್ತಾ ಇರುವಂತಹ ಟೈಮನ್ನು ಕಾದು ಅವರು ಉತ್ತರಾಯಣ ಕಾಲದಲ್ಲೇ ಅವರು ಸ್ವರ್ಗಸ್ಥರಾಗ್ತಾರೆ. ಸೂರ್ಯನು ಪ್ರತಿನಿತ್ಯ ನಮಗೆ ಏನು ಸಂದೇಶ ಕೊಡ್ತಾನೆ? ಪ್ರತಿನಿತ್ಯ ಉದಯಿಸ್ತಾನೆ, ಪ್ರತಿನಿತ್ಯ ಅಸ್ತಮಿಸ್ತಾನೆ. ಇದು ಏನು ಅಂತಂದರೆ ನಿರಂತರತೆ. ನಾವಾದರೂ ಮೈ ಹುಷಾರಿಲ್ಲ ಅಂದರೆ ಹಾಸ್ಕೊಂಡು ಓದ್ಕೊಂಡು ಮಲ್ಕೊತೀವಿ. ಸೂರ್ಯ ಮಲ್ಕೊಂಡ್ರೆ ಏನಾಗತ್ತೆ? ಏನೂ ಆಗಲ್ಲ. ಶಿಸ್ತಿದೆಯಾ ಸೂರ್ಯನಿಗೆ? 100% ಇದೆ, 100ಗೆ 100 ಇದೆ. ಅವನು ತನ್ನ ಕರ್ತವ್ಯವನ್ನು ಮಾಡ್ಕೊತಾನೆ ಹೋಗ್ತಾನ. ಚಾಚೂ ತಪ್ಪದಂತೆ ಸೂರ್ಯ ತನ್ನ ಕರ್ತವ್ಯವನ್ನು ಮಾಡ್ತಾನೇ ಇದ್ದಾನೆ. ನಾವು ಕರ್ತವ್ಯ ಲೋಪವನ್ನು ಮಾಡ್ತೀವಿ, ಆದರೆ ಸೂರ್ಯನಿಗೆ ಕರ್ತವ್ಯ ಲೋಪ ಅನ್ನೋದಿಲ್ಲ. ನಿಯಮಿತತೆ ಇದೆ, ಪರಿಶ್ರಮ ಇದೆ, ಧರ್ಮ ಪಾಲನೆ ಇದೆ. ಇದೆಲ್ಲವೂ ಕೂಡ ನಮ್ಮ ಮಾನವರಿಗೆ ಅತ್ಯಂತ ಮುಖ್ಯವಾದಂಥದ್ದು. ಸೂರ್ಯನಂತೆ ಪ್ರಕಾಶಮಾನವಾಗಿ ಬದುಕಬೇಕು. ನಾವು ಬದುಕಿದ್ದೀವಿ ಅಷ್ಟೇ ಪ್ರಕಾಶಮಾನವಾಗಿ. ಒಂಥರ ಬಂದ್ರೇ ಸೂರ್ಯ, ಆ ಲೈಫ್ ಫೋರ್ಸ್ ಅನ್ನೋದು ನಮ್ಮಲ್ಲಿ ಬರಬೇಕು. ಮತ್ತು ಅವನಂತೆಯೇ ಎಲ್ಲರಿಗೂ ಕೂಡ ಸಮಾನವಾಗಿ ಬೆಳಕನ್ನು ನೀಡಬೇಕು ಅನ್ನೋ ಸಂದೇಶ ಈ ಸೂರ್ಯ ನಮಸ್ಕಾರದ ಸಾರ. ಅವನಂತೆಯೇ ನಾವು ನಿಷ್ಪಕ್ಷಪಾತವಾಗಿ ಇದ್ದು ಬೆಳಕನ್ನು ನಾವು ಕೊಡಬೇಕು. ಇನ್ನು ಸೂರ್ಯನಿಗೆ ದೇವಾಲಯಗಳು. ರಥಸಪ್ತಮಿ ಎಂದು ನಾವು ಏನು ಮಾಡ್ತೀವಿ? ಒಂದು ನದಿಗೆ ಹೋಗ್ತೀವಿ, ಸ್ನಾನ ಮಾಡ್ತೀವಿ. ಆ ನದಿ ಪೂರ್ವಾಭಿಮುಖವಾಗಿ ಹರಿಯುವಂಥ ಒಂದು ಹೊಳೆ ಆಗಿರಬೇಕು, ಇಲ್ಲಾಂದರೆ ನದಿಗೆ ಪೂರ್ವಕ್ಕೆ ಮುಖ ಮಾಡಿ ಎಕ್ಕದಲೆಯನ್ನು ನಾವು ಇಟ್ಕೊಂಡು ಸ್ನಾನ ಮಾಡೋದು. ಈ ಸೂರ್ಯನಿಗೆ ಹಬ್ಬಗಳು ಕೂಡ ಇದೆ. ಸ್ನಾನ ಮಾಡಬೇಕಾದ್ರೆ ಒಂದು ಮಂತ್ರವನ್ನು ಪಠನೆ ಮಾಡ್ತೀವಿ. ಅದು ಮಂತ್ರ ಯಾವುದು ಅಂದರೆ ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪ್ರಣಮಾಧ್ಯಾಯ ಸಪ್ತಮಿ ರಥ ಸಪ್ತಮಿ ಅಂತ ಹೇಳಿಕೊಂಡು ಆ ಎಕ್ಕದಲೆಯನ್ನು ತಲೆ ಮೇಲೆ, ಭುಜಗಳ ಮೇಲೆ, ಮಂಡಿ ಮೇಲೆ ಎಲ್ಲ ಇಟ್ಟು ನೀರಿನಲ್ಲಿ ಮುಳುಗೋದು. ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಈ ಒಂದು ಸ್ನಾನವನ್ನು ಮಾಡಿಸ್ಕೊಂಡು ಬರ್ತಾಯಿದ್ರು. ಇವಾಗ ನಮಗೇನೂ ಗೊತ್ತಿಲ್ಲ. ಯಾವುದೇ ಆಚರಣೆ, ವಿಚಾರ, ನಮ್ಮ ಸಂಪ್ರದಾಯ ಎಲ್ಲವನ್ನೂ ನಾವು ಪಕ್ಕಕ್ಕಿಟ್ಬಿಟ್ಟು ಎಕ್ಕದಲ್ಲೇ ಶ್ರೇಷ್ಠ. ಅದನ್ನೇ ಸಣ್ಣ ಮಕ್ಕಳಲ್ಲಿ ಈಗ ನಾವು ಮಕ್ಕಳು ಮೊಮ್ಮಕ್ಕಳಿಗೆ ಮಾಡಿಸ್ತಾ ಇದ್ದೀವಾ? ಇವತ್ತು ನಡೀತಾ ಇದೆಯಾ? ಕೆಲವೊಂದು ಫ್ಯಾಮಿಲಿಲಿ ಇವತ್ತಿಗೂ ಇನ್ನೂ ಇದೆ, ಸಿಸ್ಟಮ್ಯಾಟಿಕ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಹಬ್ಬಗಳಿದೆಯಾ ಸೂರ್ಯನ ಹೆಸರಿನಲ್ಲಿ? ಹಬ್ಬ ಮಾಡ್ತೀವ ಸೂರ್ಯನ ನೆನೆಸ್ಕೊಂಡು? ಇದೆ. ಪೊಂಗಲ್ ಹಬ್ಬ, ಮಹಾಸಂಕ್ರಾಂತಿ. ಯಾವರ ಸಂಕ್ರಾಂತಿ? ಅದು ಸೂರ್ಯನ ಹಬ್ಬನೇ ಸಂಕ್ರಾಂತಿ. ತಮಿಳ್ನಾಡಿನಲ್ಲಿ ತುಂಬ ಫೇಮಸ್ ಪೊಂಗಲ್. ಪೊಂಗಲ್ ಹಬ್ಬಕ್ಕೆ ಫುಲ್ ರಜಾ, ಅದು ಗ್ರ್ಯಾಂಡು. ಅವತ್ತು ಎಲ್ಲ ಶಾಪ್ಸಲ್ಲೂ ಡಿಸ್ಕೌಂಟ್, ಎಲ್ಲರೂ ಹೊಸ ಬಟ್ಟೆ ಧರಿಸ್ಕೊಳ್ತಾರೆ. ಪೊಂಗಲ್ ಬಂತು ಅಂತಂದರೆ ಚಳಿನೂ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇರುತ್ತೆ, ಚಳಿಗಾಲ ಇರುತ್ತೆ, ಏನೋ ಒಂದು ಹೊಸ ಹುಮ್ಮಸ್ಸು, ಲವಲವಿಕೆ ಅನ್ನೋದು ಬರುತ್ತೆ. ಈ ಸಾಂಬ ದಶಮಿ ಅಂತಲೂ ಹೇಳ್ತಾರೆ, ಕುಂಭಮೇಳನೂ ಕೂಡ ಮಾಡ್ತಾರೆ. ಸೊ ಸೂರ್ಯನ ಹಬ್ಬ ಇದನ್ನು ಪ್ರಾರಂಭ ಮಾಡಿದ್ದು ಯಾರು? ಸೂರ್ಯನ ಮಗ ಕರ್ಣ. ಸ್ವತಃ ಸೂರ್ಯನ ಮಗ ಕರ್ಣ ಇದನ್ನು ಪ್ರಾರಂಭ ಮಾಡ್ತಾನೆ. ಇದನ್ನು ಬಿಹಾರ, ಜಾರ್ಖಂಡ್, ಉತ್ತರ ಪ್ರದೇಶ, ನೇಪಾಳ ಮತ್ತು ಮಾರಿಷಸ್ನಲ್ಲೂ ಕೂಡ ಇದನ್ನು ಮಾಡ್ತಾರೆ. ಇನ್ನು ದೇವಾಲಯಗಳನ್ನ ನಾವು ತೆಗೆದುಕೊಂಡಿದ್ದೆ ಆದರೆ ಗುಜರಾತ್ನಲ್ಲಿ 11ನೇ ಶತಮಾನದಲ್ಲಿ ನಿರ್ಮಿಸಲಾದ ಮೆಹ್ಸಾನಾ ಜಿಲ್ಲೆ ಅನ್ನೋದಿದೆ. ಇಲ್ಲಿ ಮತೇರಾ ಗ್ರಾಮ ಅನ್ನೋದರಲ್ಲಿ ಸೂರ್ಯ ದೇವಾಲಯ ಅನ್ನೋದಿದೆ. ಚಾಲುಕ್ಯ ವಂಶದವರು ಇದನ್ನು ಸ್ಥಾಪಿಸ್ತಾರೆ. ಸೂರ್ಯಕುಂಡ ಅಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಆದರೆ ಇವತ್ತಿಗೆ ಆ ಗೋಪುರ ಭಗ್ನ ಆಗಿರೋದ್ರಿಂದ ಅಲ್ಲಿ ಪೂಜೆ ನಡೀತಾ ಇಲ್ಲ. ಆದರೆ ಮತೇರಾ ಅನ್ನೋ ನೃತ್ಯ ಉತ್ಸವವನ್ನು ಅವರು ಮಾಡ್ತಾರೆ. ರೀಸೆಂಟಾಗಿ ನನ್ನ ಕಸಿನ್ಸ್ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಬಂದರು. ಈ ಉತ್ಸವಗಳನ್ನ ಇದನ್ನೆಲ್ಲವನ್ನು ಕೂಡ ಅವರು ಮಾಡ್ತಾರೆ. ಇನ್ನು ಸೂರ್ಯನ ಮಂತ್ರ. ಈ ಸೂರ್ಯನ ಶಿಲ್ಪದಲ್ಲಿ ಕೆಲವು ಕಡೆ 2 ಕೈಗಳನ್ನ ತೋರಿಸಿದ್ದಾರೆ, ಇನ್ನು ಕೆಲವು ಕಡೆ 4 ಕೈಗಳನ್ನ ತೋರಿಸಿದ್ದಾರೆ. ಕಮಲವನ್ನು ಹಿಡಿದಂತೆ, ಕೆಲವೊಮ್ಮೆ ಶಂಖ, ಚಕ್ರ, ಗದೆಯನ್ನು ಹಿಡಿದುಕೊಂಡಂತೆ ವರ್ಣಿಸಿದ್ದಾರೆ.
ಇದಕ್ಕೆ ಸೂರ್ಯನಿಗೆ ಒಂದು ಮಂತ್ರ ಪಠಣೆಯನ್ನು ಕೂಡ ಇದೆ. ಇದು ಋಗ್ವೇದದ ಪುಸ್ತಕದಲ್ಲಿ 1.35 ಶ್ಲೋಕದಲ್ಲಿ ಸೂರ್ಯನ ಹಾಡಿ ಹಾಡಿ ಹೊಗಳಿದ್ದಾರೆ. ಇನ್ನು ಗಾಯತ್ರಿ ಮಂತ್ರ ಯಾವುದು? ಸೂರ್ಯನನ್ನೇ ಕುರಿತು ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತಿ. 24 ಅಕ್ಷರಗಳಲ್ಲಿ ಮತ್ತೆ ಸೂರ್ಯನನ್ನೇ ನಾವು ಹೊಗಳಿ ಆರಾಧಿಸ್ತೀವಿ. ಇನ್ನು ಅರ್ಕ ಎಲೆ ಅನ್ನೋದಾಯಿತು. ಈ ಅರ್ಕ ಅನ್ನೋದಕ್ಕೂ ಸೂರ್ಯನಿಗೂ ಬಹಳ ಹೆಚ್ಚಿನ ಒತ್ತಾದ ಸಂಬಂಧ ಇದೆ. ಸೂರ್ಯ ದೇವಾಲಯ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಯಾವುದು? ಕೊನಾರ್ಕ್. ಕೊನಾರ್ಕ್ ಒರಿಸ್ಸಾ ರಾಜ್ಯದಲ್ಲಿರುವ ಕೊನಾರ್ಕ್ ಸೂರ್ಯನ ದೇವಾಲಯ. ಬುಗುಡಾ ಕ್ಷೇತ್ರದಲ್ಲಿ ಬಿರಂಜಿ ಕ್ಷೇತ್ರ, ಅದು ಗಂಜಾಂ ಜಿಲ್ಲೆಯಲ್ಲಿದೆ. ಇನ್ನು ಗಯಾದಲ್ಲಿ ದಕ್ಷಿಣಾರ್ಕ ಅನ್ನೋ ದೇವಸ್ಥಾನ ಇದೆ ಸೂರ್ಯಂದು. ರಾಜಸ್ಥಾನದಲ್ಲಿ ರಾನಕ್ಪುರ ಅಥವಾ ಬಲಾರ್ಕ ಅಂತ ಇದೆ. ಗುಜರಾತಿನಲ್ಲಿ ಮೆತೇರಾ ಇದೆ. ಮಧ್ಯಪ್ರದೇಶನಲ್ಲಿ ಉನಾವು ಇದೆ. ಅಸ್ಸಾಂನಲ್ಲಿ ಗೋಲ್ಪುರ ಇದೆ. ಆಂಧ್ರ ಪ್ರದೇಶದಲ್ಲಿ ಅಸರವಳ್ಳಿ. ತಮಿಳುನಾಡಿನ ಕುಂಭಕೋಣಂನಲ್ಲಿ ಸೂರ್ಯನ ದೇವಾಲಯ ಇದೆ. ನವಗ್ರಹ ದೇವಾಲಯಗಳು ಕೂಡ ಇದೆ. ಇನ್ನು ಬೈರಾಜ್ನಲ್ಲಿ ಬಲಾರ್ಕ ದೇವಸ್ಥಾನ ಇದೆ. ಉತ್ತರ ಪ್ರದೇಶದಲ್ಲಿ ಉತ್ತರಾರ್ಕ ಮತ್ತು ಲೋಲಾರ್ಕ ದೇವಸ್ಥಾನ ಇದೆ. 10ನೇ ಶತಮಾನದಲ್ಲಿ ತಿಲೋಕ್ ಚಂದ್ ಅನ್ನೋರು ಅರ್ಕ ವಂಶಿಯನ್ನು ಅವರು ಕಟ್ತಾರೆ. 14ನೇ ಶತಮಾನದಲ್ಲಿ ಅದು ಹಾಳಾಗುತ್ತೆ. ಈ ಜಮ್ಮು ಕಾಶ್ಮೀರದಲ್ಲಿ ಮಾರ್ತಾಂಡ ಮತ್ತು ಮುಲ್ತಾನ್ ಕೂಡ ಸೂರ್ಯ ದೇವಾಲಯವನ್ನು ಹೊಂದಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಸೂರ್ಯನ ಒಡ ಹುಟ್ಟಿದವರು ಆದಿತ್ಯರು, ಇಂದ್ರ, ವರುಣ, ವಾಮನ, ಭಾಗ, ಆರ್ಯಮಾನ್ ಮತ್ತು ಮಿತ್ರ. ಇದಿಷ್ಟು ಸೂರ್ಯನ ಜೊತೆ ಹುಟ್ಟಿದಂತಹ ವ್ಯಕ್ತಿ. ಇನ್ನು ಸೂರ್ಯಂದು ದೇವಸ್ಥಾನ ಆಯಿತು, ಒಡ ಹುಟ್ಟಿದವರಾಯಿತು, ಪತ್ನಿ ಪುತ್ರರಾಯಿತು, ವಂಶಸ್ಥ ಆಯಿತು. ಇನ್ನು ನಾವು ಸೂರ್ಯನಿಗೆ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದೇನು? ರಥಸಪ್ತಮಿಯಲ್ಲಿ ಈ ಪಂಚಾಂಗದ ಪ್ರಕಾರ ನಾವು ದಾನ ಧರ್ಮ ಎಲ್ಲ ಮಾಡ್ತೀವಲ್ಲ. ರಥಸಪ್ತಮಿ ಎಂದು ದಾನ ಧರ್ಮ ಮಾಡಿ ಜಪ ಹೋಮ ಮಾಡೋದ್ರಿಂದ ಆ ಫಲ ಬಹಳ ಶ್ರೇಷ್ಠವಾದ ಫಲವನ್ನು ನಾವು ಹೊಂದುತ್ತೀವಿ ಅಂತ ಹೇಳ್ತಾರೆ. ಸಪ್ತಮಿಯಂದು ನದಿಗಳಲ್ಲಿ ಪೂರ್ವಾಭಿಮುಖವಾಗಿ ಮತ್ತು ಜಲಾಶಯಗಳಲ್ಲಿ ಸೂರ್ಯಾಭಿಮುಖವಾಗಿ, ಸೂರ್ಯ ಯಾವ ಜಲದಲ್ಲಿ ಇದ್ದಾಗ ಯಾವ ದಿಕ್ಕಿನಲ್ಲಿ ಸೂರ್ಯ ಇರ್ತಾನೆ ಸೂರ್ಯನಿಗೆ ಅಭಿಮುಖವಾಗಿ ಮುಳುಗ್ತಾರೆ. ಆವತ್ತಿಗೆ ಇಂಡಿಕೇಶನ್ ಏನು ಅಂದರೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಪ್ರಾರಂಭ ಆಗಿತ್ತು. ಆದ್ದರಿಂದ ಈ ಶುಭಕರವಾದ ಆದ್ದರಿಂದ ಅವತ್ತು ಮದುವೆ ಮಾಡ್ತಾರೆ, ಮುಂಜಿ ಮಾಡ್ತಾರೆ, ಗುಡ್ಲಿ ಪೂಜೆ ಮಾಡ್ತಾರೆ, ಗೃಹ ಪ್ರವೇಶ ಮಾಡ್ತಾರೆ, ನಾಮಕರಣ ಮಾಡ್ತಾರೆ. ಯಾವುದ್ಯಾವುದು ಒಳ್ಳೆಯ ಕೆಲಸ ಅವೆಲ್ಲವನ್ನೂ ಕೂಡ ಎಲ್ಲ ಮಂಗಳಕರವಾದ ಕಾರ್ಯವನ್ನು ಕೂಡ ಅವರು ಮಾಡ್ತಾರೆ. ಇನ್ನು ಬೆಳಗ್ಗೆ ಎದ್ದು ಸೂರ್ಯನಿಗೆ ನೋಡಿದ ತಕ್ಷಣ ಕೆಲವು ಮಾಡಿ ಮೇಲೆ ನಾವೇನು ಮಾಡ್ತೀವಿ? ಅರ್ಘ್ಯ ಬಿಡ್ತೀವಿ. ಬೆಳಗ್ಗೆ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡೋದಾಗಲೂ ಕೂಡ ಅರ್ಘ್ಯವನ್ನು ನಾವು ಅರ್ಪಿಸ್ತೀವಿ. ಆಮೇಲೆ ಏನು ಮಾಡ್ತೀವಿ? ಸೂರ್ಯ ನಮಸ್ಕಾರವನ್ನು ಕೂಡ ಮಾಡ್ತೀವಿ. ಮಿನಿಮಮ್ 12 ಸೂರ್ಯ ನಮಸ್ಕಾರ ನಾವು ಪ್ರತಿದಿನ ಮಾಡಿದ್ದೇ ಆದರೆ ನಮಗೆ ಕಾಯಿಲೆಗಳು ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. 108 ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ. ಅದರಲ್ಲೂ ಈಗ ಯೋಗ ಕ್ಲಾಸ್ಗಳು ಅಂತ ಯೋಗ ಆಸನ, ಅದು ಯೋಗ ಅಲ್ಲ, ಅದು ಯೋಗಾಸನ ತರಗತಿಗಳಲ್ಲಿ ರಥಸಪ್ತಮಿ ಎಂದು ಸೂರ್ಯ ನಮಸ್ಕಾರವನ್ನು ಎಲ್ಲರ ಕೈಯಲ್ಲೂ ಮಾಡಿಸ್ತಾರೆ. ಅದು ಎಲ್ಲರೂ ಹಾಕಿ ಅಡ್ವರ್ಟೈಸ್ಮೆಂಟು ತುಂಬ ಚೆನ್ನಾಗಿದೆ. ಈ ಸೂರ್ಯ ನಮಸ್ಕಾರವನ್ನು ಏನಂತ ಹೇಳ್ತೀವಿ ಅಂದರೆ ಸೂರ್ಯನಿಗೆ ಸಲ್ಲಿಸುವಂತಹ ಒಂದು ಶುಭಾಶಯ ಅಥವಾ ಸೂರ್ಯನಿಗೆ ನಾವು ಸಲ್ಲಿಸುವಂತಹ ಒಂದು ವಂದನೆ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಸೂರ್ಯ ನಮಸ್ಕಾರಕ್ಕೆ ನಮಸ್ಕಾರಾಸನ, ಊರ್ಧ್ವರಾಸನ, ಹಸ್ತಪಾದಾಸನ, ಏಕಪಾದಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಭೂಧರಾಸನ, ಸಾಷ್ಟಾಂಗ ಪ್ರಣೀತಾಸನ, ಭುಜಂಗಾಸನ, ಭೂಧರಾಸನ, ದ್ವಿಪಾದ ಪ್ರಸರಣಾಸನ, ಏಕಪಾದ ಪ್ರಸರಣಾಸನ, ನಮಸ್ಕಾರಾಸನ ಅಂತ ಅಂದ್ಬಿಟ್ಟು ಹೇಳಿ ಇದನ್ನು ನಾವು ಕರಿತೇವೆ. ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ಮನಸ್ಸು, ದೇಹ ಮತ್ತು ಉಸಿರಾಟದ ವ್ಯವಸ್ಥೆಗೆ ವಿಶೇಷವಾಗಿ ಪರಿಣಾಮಕಾರಿಯನ್ನು ಅದು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಈ ಸೂರ್ಯ ನಮಸ್ಕಾರದ ಬಗ್ಗೆ ನಾವು ಇನ್ನೂ ಒಂದು ಸ್ವಲ್ಪ ಆಳವಾಗಿ ನೋಡೋದೇ ಆದರೆ ಮೈಸೂರಿನ ಕೃಷ್ಣಮಾಚಾರ್ಯರು ಸೂರ್ಯ ನಮಸ್ಕಾರದ ಹರಿವಿನ ಚಲನೆಯನ್ನು ತಮ್ಮ ಮೈಸೂರು ಯೋಗ ಶೈಲಿಯನ್ನು ಆಧಾರವನ್ನಾಗಿಸಿಕೊಂಡು
ಅವರು ಪ್ರಾರಂಭ ಮಾಡ್ತಾರೆ. ಮೈಸೂರಿನಲ್ಲಿ ಕೃಷ್ಣಮಾಚಾರ್ಯರ ಯೋಗ ಬಹಳ ಬಹಳ ಫೇಮಸ್. ಅವರ ಶಿಷ್ಯರು ಇಬ್ಬರು, ಕೆ ಪಟ್ಟಾಭಿ ಜೋಯಿಷ್ ಮತ್ತು BSK ಅಯ್ಯಂಗಾರ್ ಅಥವಾ BKS ಅಂತಂದ್ಬಿಟ್ಟು ಹೇಳಿ ಹೇಳ್ತಾರೆ. ಇವರು ಅಷ್ಟಾಂಗ ವಿನ್ಯಾಸ ಯೋಗ ಅನ್ನೋ ಒಂದು ಗ್ರಂಥವನ್ನು ಅವರು ಬರೀತಾರೆ. ಸೂರ್ಯ ನಮಸ್ಕಾರ ಇಲ್ಲದೆ ಇದ್ದರೆ ಅಷ್ಟಾಂಗ ಯೋಗವಿಲ್ಲ. ಆದ್ದರಿಂದ ಇದು ಸೂರ್ಯ ದೇವನಿಗೆ ಸಲ್ಲಿಸುವಂತಹ ಅಂತಿಮ ನಮಸ್ಕಾರ ಅಂತ ಹೇಳಿ ಇದರ ಬಗ್ಗೆ ಅವರು ನಮಗೆ ತಿಳಿಸಿ ಹೇಳ್ತಾರೆ. ಇನ್ನು ಸೂರ್ಯನ ಆಸನಗಳಿಗೆ ಇನ್ನೂ ಒಂದು ರೀತಿಯಲ್ಲಿ ಹೇಳೋದಾದರೆ ತಾಡಾಸನ, ಊರ್ಧ್ವ ಹಸ್ತಾಸನ, ಪಾದ ಹಸ್ತಾಸನ, ಅಶ್ವ ಸಂಚಲನಾಸನ, ಪರ್ವತಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಅಶ್ವ ಸಂಚಲನಾಸನ, ಪಾದಹಸ್ತಾಸನ, ಊರ್ಧ್ವ ಹಸ್ತಾಸನ, ತಾಡಾಸನ ಅಂತ ಇದೆ. ಈ ಒಂದೊಂದು ಆಸನವನ್ನು ಕೂಡ ಮಾಡ್ತಾ ಇದ್ದಾಗ ಒಂದೊಂದು ಮಂತ್ರವನ್ನು ಪಠಿಸಬೇಕು. ಒಂದೊಂದು ಮಂತ್ರವನ್ನು ಪಠಿಸ್ತಾ ಇದ್ದಾಗ ಇಂಥವರಿಗೆ ಶುಭವು ಉಂಟಾಗಲಿ ಅಂತ ಹೇಳಿ ಶುಭಾಶಯವನ್ನು ಕೋರೋದು. ತಾಡಾಸನ ಮಾಡಿದಾಗ ನಾವು ಏನು ಹೇಳಬೇಕು? ಓಂ ಮಿತ್ರಾಯ ನಮಃ, ಎಲ್ಲರನ್ನೂ ಪ್ರೀತಿಯಿಂದ ಕಾಣುವವನು. ಊರ್ಧ್ವ ಹಸ್ತಾಸನ ಮಾಡಬೇಕಾದ್ರೆ ಓಂ ರಾಮಾಯ ನಮಃ, ಎಲ್ಲ ಬದಲಾವಣೆಗಳಿಗೂ ಕೂಡ ಕಾರಣಕರ್ತನಾದವನು ಇವನೇ. ಓಂ ಪಾದಹಸ್ತಾಸನ ಅಂತ ಹೇಳಿದಾಗ ಓಂ ಸೂರ್ಯಾಯ ನಮಃ, ಎಲ್ಲ ಚಟುವಟಿಕೆಗಳನ್ನು ಕೂಡ ಪ್ರಚೋದನೆ ಮಾಡೋನು ಇವನೇ. ಅಶ್ವ ಸಂಚಲನಾಸನ ಮಾಡಬೇಕಾದ್ರೆ ಓಂ ಭಾನವೇ ನಮಃ ಅಂತ ಹೇಳ್ತಾರೆ, ಅಂದರೆ ಬೆಳಕನ್ನು ಹರಡುವವನು. ಪರ್ವತಾಸನ ಮಾಡಿದಾಗ ಓಂ ಖಗಾಯ ನಮಃ, ಅಂದರೆ ಆಕಾಶದಲ್ಲಿ ಚಲಿಸುವವನು ಅಂತ ಆಗುತ್ತೆ. ಅಷ್ಟಾಂಗ ನಮಸ್ಕಾರ ಮಾಡಿದಾಗ ಓಂ ಪುಷ್ಯೇ ನಮಃ ಅಂತ ಹೇಳ್ತಾರೆ, ಅಂದರೆ ಎಲ್ಲವನ್ನೂ ಕೂಡ ಪೋಷಿಸುವವನು. ಭುಜಂಗಾಸನ ಮಾಡಬೇಕಾದ್ರೆ ಓಂ ಹಿರಣ್ಯ ಗರ್ಭಾಯ ನಮಃ ಅಂತ ಹೇಳ್ತಾರೆ, ಅಂದರೆ ಚಿನ್ನದ ಕಿರಣಗಳನ್ನು ಒಳಗೊಂಡಿರುವವನು ಅಂತ. ಪರ್ವತಾಸನ ಮಾಡಿದಾಗ ಓಂ ಮಾರಿಕಾಯೇ ನಮಃ, ಅಂದರೆ ರಾಗಗಳನ್ನು ಹೊರಡಿಸುವವನು ಅಂತ. ಅಶ್ವ ಸಂಚಲನಾಸನ ಮಾಡಬೇಕಾದ್ರೆ ಓಂ ಆದಿತ್ಯಾಯ ನಮಃ, ಅಂದರೆ ಅದಿತಿ ದೇವರ ಮಗ ಆದಿತ್ಯ, ಅಂದರೆ ಸೂರ್ಯ ಅಂತ ಹೇಳ್ತಾರೆ. ಓಂ ಪಾದ ಹಸ್ತಾಸನ ಮಾಡಬೇಕಾದ್ರೆ ಓಂ ಸವಿತ್ರೇ ನಮಃ, ಅಂದರೆ ಎಲ್ಲವನ್ನೂ ಕೂಡ ಉತ್ಪಾದನೆ ಮಾಡುವವನು ಅಂತಂದ್ಬಿಟ್ಟು ಹೇಳ್ತಾರೆ. ಊರ್ಧ್ವ ಹಸ್ತಾಸನ ಮಾಡಬೇಕಾದ್ರೆ ಓಂ ಅರ್ಕಾಯ ನಮಃ, ಅಂದರೆ ಪೂಜೆಗೆ ಯೋಗ್ಯನಾಗಿರುವವನು ಅಂತ. ಇನ್ನು ತಾಡಹಸ್ತಾಸನ ಮಾಡಬೇಕಾದ್ರೆ ಓಂ ಭಾಸ್ಕರಾಯ ನಮಃ ಅಂತ ಹೇಳಿ, ಅಂದರೆ ಎಲ್ಲ ಹೊಳಪಿಗೂ ಕೂಡ ಕಾರಣಕರ್ತ ಇವನೇ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಿಷ್ಟು ನನ್ನ ಕೈಯಲ್ಲಿ ಅಕ್ಯುಮುಲೇಟ್ ಮಾಡಲಿಕ್ಕಾಗಿದ್ದನ್ನು ನಿಮ್ಮ ಮುಂದೆ ಮಂಡಿಸಿದ್ದೀನಿ. ಈಗ ನಾನು ಹೇಳಿದ್ರಲ್ಲಿ ಯಾರಿಗಾದರೂ ಏನಾದರೂ ಅನುಮಾನ ಇದ್ದರೆ, ನನಗೆ ಗೊತ್ತಿದ್ದರೆ ಹೇಳ್ತೀನಿ, ಇಲ್ಲಾಂದರೆ ಈ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ.